ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಪ್ತ ಋಷಿಗಳು ಹಿಮವಂತನ ಹತ್ತಿರ ಹೋಗಿದ್ದಾರೆ. ಸಬು ಪ್ರಸಂಗು ಗಿರಿ ಪತಿ ಸುನಾವ ಮದನ ದಹನ ಸುನಿ ಅತಿ ದುಃಖ ಪಾವ. ಸಪ್ತ ಋಷಿಗಳು ಹೋಗಿ ಹಿಮವಂತನ ಮನೆಗೂ ಹೋಗಿ ಏನೇನಾಯಿತೋ ಎಲ್ಲ ಹೇಳಿದ್ದಾರೆ. ಕಾಮದೇವ ಬಂದ, ಶಿವನಿಂದ ಹೇಗೆ ಸುಟ್ಟು ಹೋದ ಅದೆಲ್ಲ ಹೇಳಿಬಿಟ್ರು. ಅಯ್ಯೋ ಕಾಮದೇವನು ಸುಟ್ಟು ಹೋದನೇ ಎಂದು ಸ್ವಲ್ಪ ಬೇಜಾರು ಮಾಡಿಕೊಂಡ. ಹಿಮವಂತ ಮೊದಲು ಬೇಜಾರು ಮಾಡಿಕೊಂಡ. ಬಹುರಿ ಕಹೆಬು ರತಿ ಕರ ಬರದಾನ ಸುನಿ ಹಿಮವಂತ ಬಹುದು ಸುಖಮಾನ. ನಂತರ ಶಿವ ರತಿದೇವಿಗೆ ವರವನ್ನು ಕೊಟ್ಟ. ಅದು ಹೇಳಿದ್ದಾರೆ. ಅದು ಕೇಳಿದ್ದರೆ ಆಯಿತು, ಅಷ್ಟಾದರೆ ಆಯಿತು. ರತಿದೇವಿಗೆ ವರವನ್ನು ಕೊಟ್ಟರು, ಅಷ್ಟಾದರೂ ಒಳ್ಳೆಯದಾಯಿತು. ಹೃದಯ ವಿಚಾರಿ ಶಂಭು ಪ್ರಭುತಾಯಿ. ಶಿವನ ಮಹಿಮೆ ಅಂಥದ್ದು. ಜನರನ್ನು ಸಾಯಿಸ್ತಾನೆ, ಬದುಕಿಸ್ತಾನೆ, ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಶಿವನ ಮಹಿಮೆ ಅಂಥದ್ದು ಎಂದು ಸಪ್ತ ಋಷಿಗಳು ಹೇಳಿದ್ದಾಗ ಹೃದಯ ವಿಚಾರಿ ಶಂಭು ಪ್ರಭುತಾಯಿ ಸಾದರ ಮುನಿಬರಲಿಯೇ ಬಲಾಯಿ. ಲೋಕಾನುಗ್ರಹಕ್ಕೋಸ್ಕರ ಶಿವ ಒಪ್ಪಿಕೊಂಡರು. ಕಾಮದೇವನ ಪ್ರೇರಣೆ ನಡೆಯಲಿಲ್ಲ. ಆದರೆ ದೇವರೆಲ್ಲ ನಾವು ಹೋಗಿ ಬೇಡಿಕೊಂಡಾಗ ಪಾರ್ವತಿ ಜೊತೆಗೆ ನಿಮ್ಮ ಕಲ್ಯಾಣ ಆಗಬೇಕು, ಇದು ಲೋಕ ಕಲ್ಯಾಣ, ಲೋಕಕ್ಕೆ ಅನುಗ್ರಹ ಅಂದರೆ ಶಿವ ಒಪ್ಪಿಕೊಂಡ. ಇದು ಶಿವನ ಮಹಿಮೆ ನೋಡಿ ಎಂದು ಹೇಳಿದ್ದಾಗ ಹಿಮವಂತನಿಗೆ ಸಂತೋಷವಾಯಿತು. ಹೇಗಾದರೂ ನಮ್ಮ ಮಗಳಿಗೆ ಮದುವೆ ಆಗುತ್ತದೆ. ಆವಾಗ ಇನ್ನು ಯೋಚನೆ ಏಕೆ, ಮದುವೆಗೂ ತಯಾರಿ ಮಾಡೋಣ, ಕಲ್ಯಾಣಕ್ಕೆ ತಯಾರು ಮಾಡೋಣ ಎಂದು ಬೇರೆ ಮುನಿಗಳನ್ನೆಲ್ಲ ಕರೆದರು. ಮುನಿ ಅಂದರೆ ತಮ್ಮ ಪುರೋಹಿತರು. ತಮ್ಮ ಪುರೋಹಿತರನ್ನು ಕರೆದು ಸುದಿನು ಸುನಖತು ಸುಘರಿ ಸಚಾಯಿ. ಒಳ್ಳೆಯ ದಿವಸ, ಒಳ್ಳೆಯ ನಕ್ಷತ್ರ, ಒಳ್ಳೆಯ ಘಡಿಯ ಅಂದರೆ ಟೈಮ್. ಕಲ್ಯಾಣಕ್ಕೆ ದಿನ, ನಕ್ಷತ್ರ, ಲಗ್ನ, ಗಡಿಯ ಎಲ್ಲ ನೋಡಬೇಕಲ್ಲವೇ. ಲಗ್ನ ನೋಡಿ ವೇದವಿಧಿ ಲಗ್ನಧರಾಯಿ. ವೇದವಿಧಿ ಅಂದರೆ ಶಾಸ್ತ್ರವಿಧಿಗೆ ಅನುಗುಣವಾಗಿ ಯಾವ ಲಗ್ನದಲ್ಲಿ ಆಗಬೇಕು ಎನ್ನುವುದು ಲಗ್ನ ಸಮಯ ನಿಶ್ಚಯ ಮಾಡಿ ಲಗ್ನ ಪತ್ರಿಕಾ ಬರೆದು ಸಪ್ತಋಷಿಗಳಿಗೆ ಕೊಟ್ಟರು. ನೀವೇ ಇದನ್ನು ಹೋಗಿ ಎಲ್ಲರಿಗೆ ಕೊಟ್ಟು ಬನ್ನಿ. ಮೊದಲು ಬ್ರಹ್ಮದೇವನಿಗೆ ಕೊಡಿ ಈ ಲಗ್ನ ಪತ್ರಿಕಾ. ಏಕೆ? ಶಿವನ ಕಡೆಯಿಂದ, ವರನ ಕಡೆಯಿಂದ ಮದುವೆಗೆ ಬರುವವರು ಬ್ರಹ್ಮದೇವನೇ. ಅದರಿಂದ ಬ್ರಹ್ಮದೇವನಿಗೆ ಕೊಡಿ. ಶಿವನ ಕಡೆಯಿಂದ ಕಲ್ಯಾಣಕ್ಕೆ ಬರುವವನು ಬ್ರಹ್ಮದೇವನೇ, ಅದರಿಂದ ಅವರಿಗೆ ಕೊಡಿ. ಪತ್ರಿ ಸಪ್ತ ಋಷಿನ ಸೊಯ್ಯದೀನಿ ಕಹಿಪದ ವಿನಯ ಹಿಮಾಚಲಕಿನಿ. ಸಪ್ತ ಋಷಿಗಳಿಗೆ ನಮಸ್ಕಾರ ಮಾಡಿ ವಿನಯದಿಂದ ಹೇಳಿದ್ದಾರೆ, ದಯವಿಟ್ಟು ಈ ಲಗ್ನ ಪತ್ರಿಕೆ ತಗೊಂಡು ಹೋಗಿ ಬ್ರಹ್ಮದೇವರಿಗೆ ಕೊಡಿ. ಆಯಿತಂದು ಜಾಯಿ ಬಿದಿಹಿತಿ ನದೀನಿ ಸಪಾತಿ. ಆ ಪತ್ರವನ್ನು ತಗೊಂಡು ಹೋಗಿ, ಕಾಗದ, ನೀವೇನು ಹೇಳ್ತಾರೆ, ಕಾಗದ ಹೇಳ್ತಾರೆ, ಪತ್ರ ಹೇಳ್ತಾರೆ, ಲಗ್ನ ಪತ್ರಿಕೆ
ಆ ಪತ್ರಿಕೆ ತೊಗೊಂಡು ಹೋಗಿ ಬ್ರಹ್ಮದೇವನ ಕೊಟ್ಟ. ಬ್ರಹ್ಮದೇವನ್ ನೋಡಿ ಮಹಾ ಸಂಭ್ರಮ ಪಟ್ಕೊಂಡ. ಅಪ್ಪ, ಈಗ ನಮಗೆ ತಾರಕಾಸುರ ಸಂಹಾರ ಆಗುತ್ತದೆ, ನಮಗೆ ದೇವರಿಗೆ ಅನುಗ್ರಹ ಆಗುತ್ತದೆ ಎಂದು ಮಹಾ ಸಂತೋಷದಿಂದ ಬ್ರಹ್ಮದೇವ ಒಪ್ಪಿಕೊಂಡು ಬಾಚತ ಪ್ರೀತಿನ ಹೃದಯ ಸಮಾತಿ. ಆ ಲಗ್ನ ಪತ್ರಿಕೆ ಓದುವುದರಿಂದ ಅವರಿಗೆ ಎಷ್ಟೋ ಆನಂದವಾಯಿತಂತೆ. ಆನಂದವು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಅಷ್ಟು ಆನಂದವಾಯಿತಂತೆ. ಲಗನ ಬಾಚಿ ಅಜ ಸಬಹಿ ಸುನಾಯಿ. ಆ ಪತ್ರಿಕೆಯನ್ನು ಓದಿ ತನ್ನ ಸುತ್ತಿರುವ ಋಷಿಗಳು ದೇವತರು ಎಲ್ಲರಿಗೂ ಓದಿ ಹೇಳಿಬಿಟ್ಟ. ಎಲ್ಲರೂ ಕೇಳಿ 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 ಎಂದು ಎಲ್ಲರಿಗೂ ಕೇಳಿಸಿದ. ಹರಷೆ ಮುನಿಸಬಸರ ಸಮುದಾಯ. ಅಲ್ಲಿರುವ ದೇವರು ಮುನಿಗಳು ಎಲ್ಲರೂ ಸಂತೋಷ ಪಟ್ಕೊಂಡರು. ಆಹಾ, ಒಳ್ಳೆಯದಾಯಿತು, ಲೋಕಾನುಗ್ರಹ ಆಗ್ತಾಯಿತ್ತು. ಅಷ್ಟೇ ಅಲ್ಲದೆ ದೇವರು ಸಂಭ್ರಮದಿಂದ ಪುಷ್ಪವೃಷ್ಟಿ ಮಾಡಿದ್ದಾರೆ. ಸುಮನ ವೃಷ್ಟಿ ನಭ ಬಾಜನ ಬಾಜೆ ಮಂಗಲ ಕಲಸ ದಸಹು ದಿಸಿ ಸಾಜೆ. ಪುಷ್ಪವೃಷ್ಟಿ ಮಾಡಿದ್ದಾರೆ. ಪುಷ್ಪವೃಷ್ಟಿ ಮಾಡಿದ ನಂತರ ಈಗ ಇನ್ನೇನು ಮಂಗಲ ಕಾರ್ಯ ಶುರುವಾಗಬೇಕು. ಕಲಶಗಳನ್ನು ತಯಾರು ಮಾಡಿ 10 ದಿವಸ 10 ಕಡೆ ದಿಕ್ಕುಗಳಲ್ಲೆಲ್ಲ ಮಂಗಳ ಕಲಶಗಳನ್ನಿಟ್ಟರು. ಎಲ್ಲಿ? ಬ್ರಹ್ಮಲೋಕದಲ್ಲೇ ಇಟ್ಟರು ಅಲ್ಲವೇ? ಅಲ್ಲಿಂದಲೇ ಶುರುವಾಗಬೇಕು. ಮಂಗಲ ಕಲಸ ದಸಹು ದಿಸಿ ಸಾಜೆ ಲಗೆ ಸಮಾರನ ಸಕಲ ಸುರ. ಈಗ ಎಲ್ಲರೂ ತಮ್ಮ ತಮ್ಮ ವಸ್ತ್ರಗಳು ಅಲಂಕಾರ ಮಾಡುವುದು. ಕಿವಿಗೆ, ಕೊರಳಿನಲ್ಲಿ, ಕೈಗೆ, ಇದಕ್ಕೇನು ಹೇಳ್ತಾರೆ, ಬಳೆಗಳು ಎಲ್ಲ ಹಾಕ್ಕೊಳ್ಳುವುದು. ದೇವರೆಲ್ಲ ತಮ್ಮ ಅಲಂಕಾರಗಳನ್ನು ಹಾಕ್ಕೊಳ್ಳುವುದು. ದೇವರ ಪತ್ನಿಯರಿರುತ್ತಾರೆ, ಅವರು ಅಲಂಕಾರಗಳು ಮಾಡಿಕೊಳ್ಳುವುದು. ವಾಹನಗಳು, ಒಳ್ಳೆಯ ವಾಹನ ನೋಡಿ ತಮ್ಮ ರಥಗಳು, ವಾಹನಗಳು, ರಥ ಸಾರಥಿಗಳು ಎಲ್ಲರಿಗೂ ಹೇಳಿಬಿಟ್ಟು, ನೋಡಿ ನಾವು ಮದುವೆಗೆ ಹೋಗ್ತಾ ಇದ್ದೀವಿ, ಎಲ್ಲರೂ ಒಳ್ಳೆಯ ಬಟ್ಟೆ ಉಟ್ಕೊಂಡು ಬನ್ನಿ, ದಿವಸ ಆಗುತ್ತದೆ, 10 ದಿವಸ ಹೋಗುವಕ್ಕೆ, ಕೆಲವು ದಿವಸ ಅಲ್ಲಿರುವುದು, ವಾಪಸ್ ಬರುವುದು, ಎಲ್ಲ ಟೈಮ್ ಆಗುತ್ತದೆ, ಎಲ್ಲ 10 ದಿವಸ ರಜೆ ತಗೊಂಡು ಬನ್ನಿ, ಎಲ್ಲರೂ ಹೋಗೋಣ, ಮದುವೆಗೆ ಹೋಗೋಣ. ಹೋಹಿ ಸಗುನ ಮಂಗಲ ಶುಭದ. ಎಲ್ಲ ಶುಭ ಶಕುನಗಳು, ಮಂಗಲ ಸೂಚನೆಗಳು ಕಂಡು ಬರ್ತಾ ಇವೆ. ಕರಹಿ ಅಪ್ಸರಾಗ. ಇನ್ನೇನು ಎಲ್ಲರಿಗೆ ಆನಂದವಾಗಿ ಈಗ ಅವರು ಬ್ರಹ್ಮಲೋಕದಲ್ಲಿ ಎಲ್ಲ ಕಡೆ ತೋರಣಗಳು, ಹಣಗಳು ಎಲ್ಲ ಕಟ್ಟಿಬಿಟ್ಟರು. ಯಾರು ನೋಡಿದರೆ ಇದೇನು ಅಂದರೆ ಶಿವನ ಕಲ್ಯಾಣ ಇಲ್ಲಿಂದಲೇ ಮಾಡಿದ್ದೀವಿ. ಅಪ್ಸರಸರು ಹಾಡು ಹಾಡುತ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ. ಶಿವಹಿ ಸಂಭುಗನ ಕರಹಿ ಶೃಂಗಾರ. ಈಗ ಇನ್ನೇನು ಶಿವನಿಗೆ ಅಲಂಕಾರ ಮಾಡುವುದು ಶುರು ಮಾಡಿಬಿಟ್ಟರು. ಇದು ಚೆನ್ನಾಗಿದೆ. ವಧುವರನಿಗೆ ಅಲಂಕಾರ ಆಗಬೇಕಲ್ಲವೇ? ಮೊದಲು ವರನಿಗೆ ಅಲಂಕಾರ. ಏನು ಅಲಂಕಾರ? ಶಿವಹಿ ಸಂಭುಗನ ಕರಹಿ ಸಿಂಗಾರ. ಮೊದಲು ಕಿರೀಟ ಇಟ್ಟರಂತೆ. ಮೊದಲು ಏನು ಕಿರೀಟ? ಜಟವನ್ನು ಹೇಗೆ ಸುತ್ತಿದರಂತೆ ಅದೊಂದು ಕಿರೀಟ ಆಯಿತು. ಒಂದು ರಾಜ ಆದರೆ ಒಂದು ಛತ್ರಿ ಹಿಡಿಯುತ್ತಾರಲ್ಲ ರಾಜನಿಗೆ ಪಟ್ಟಾಭಿಷೇಕ, ಛತ್ರಿ ಬೇಕಲ್ಲ. ಒಂದು ಹಾವು ಆ ಜಟಕ್ಕೆ ಸುತ್ತಿ ಹೀಗಿಟ್ಟರೆ ಅದು ಛತ್ರಿ ಆಯಿತಂತೆ. ಅಹಿ ಮೌರು ಸಮಾರ, ಜಟಾ ಮುಕುಟ ಅಹಿ ಮೌರು ಸಮಾರ. ಕುಂಡಲ ಕಂಕನ ಪಹರೆ ಬ್ಯಾಲ. ಕಿವಿಗೆ ಕುಂಡಲ ಬೇಕಲ್ಲವೇ? ಏನು ಮಾಡಿಬಿಟ್ರು, ಒಂದು ಸಣ್ಣ ಹಾವು ತಗೊಂಡು ಬಂದು ಇಲ್ಲಿ ಕಿವಿಗೆ ಸುತ್ತಾರಂತೆ. ಇಲ್ಲೊಂದು ಹಾವುಗಳು, ಇನ್ನೊಂದು ಹಾವುಗಳು ಇಲ್ಲೊಂದು ಭುಜಗಳಿಗೆ 2 ಇಲ್ಲಿ 2 ಮೇಲೆ. ಇದು ಕಂಗನ ಬೇಕಲ್ಲವೇ? ಕಂಗನ ಅಂದರೆ ಬಳೆ. 2 ಹಾವುಗಳು ಎಲ್ಲಿ ಸುತ್ತಿದ್ದಾರೆ. ತನ್ನ ವಿಭೂತಿ. ಈಗ ಮೈಕೆಲ್ಲ ಅಲಂಕಾರ ಇನ್ನೇನು ಮಾಡಬೇಕು? ವಿಭೂತಿ ಹಚ್ಕೊಂಡು, ಎಲ್ಲ ಕಡೆ ವಿಭೂತಿ ಹಚ್ಕೊಂಡು ಬಿಟ್ಟರು. ಈಗ ವಸ್ತ್ರ ಏನು? ಹುಲಿ ಚರ್ಮ ಸುತ್ತಿದ್ದಾರೆ ಎಲ್ಲರು. ಸಸಿ ಲಲಾಟ ಸುಂದರ, ಸುಂದರವಾದ ಲಲಾಟ. ಲಲಾಟ ಅಂದರೆ ಈ ಹಣೆ,
ಇದಕ್ಕೆ ಚಂದ್ರನ ಇಟ್ಟರೆ ಇಲ್ಲಿ, ಅದೊಂದೇ ಒಳ್ಳೆಯದು. ಮತ್ತು ತಲೆ ಮೇಲೆ ಗಂಗಾ ಇಟ್ಟರು, ಅದು ಪರವಾಗಿಲ್ಲ, ಒಳ್ಳೆಯದು. ಹಸಿವ ವೇಷ ನೋಡಿದ್ದರೆ ಎಲ್ಲ ಅಮಂಗಳಕರ ವೇಷ. ಆದರೆ ಶಿವ ಮಂಗಳಧಾಮ, ಮಂಗಳನಿಧಿ. ವೇಷವು ಅಮಂಗಳವಾದರೂ ಸ್ವಯಂ ಮಂಗಳನಿಧಿ ಶಿವ. ಕೃಪಾಲ, ಶಿವಧಾಮ ಕೃಪಾಲ, ಅತ್ಯಂತ ಕೃಪಾಲು, ದಯಾಲು, ಅತ್ಯಂತ ಮಂಗಳ ನಿಧಿ. ಕರ ತ್ರಿಶೂಲ, ಕೈಯಲ್ಲಿ ಒಂದು ತ್ರಿಶೂಲ ಇಟ್ಕೊಂಡರು. ಡಮರು, ಈ ಕೈಯಲ್ಲಿ ತ್ರಿಶೂಲ, ಈ ಕೈಯಲ್ಲಿ ಡಮರು ಅಲ್ಲವೇ? ಅಥವಾ ಡಮರೇ ತ್ರಿಶೂಲವೇ ಈ ಸೈಡು, ಡಮರೇ ರೈಟ್ ಸೈಡ್ ಇರುತ್ತದೆ. ನೆನಪಿಲ್ಲ, ಎಲ್ಲಿನಾದರೂ ಶಿವಂದಿದೆಯಾ? ಎಲ್ಲಿ ಇಲ್ಲ. ಡಮರು ತ್ರಿಶೂಲ. ತ್ರಿಶೂಲ ಏಕೆ? ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ. ಡಮರು ಏಕೆ? ತನ್ನ ಭಕ್ತರಿಗೆ ಜಯ ಎಂದು ಹೇಳುವುದಕ್ಕೆ ಡಮರು ಹೀಗೆ ಹೀಗೆ ಬಾಯಿಸಿದರೆ ನಿಮಗೆ ಒಳ್ಳೆಯದಾಗುತ್ತದೆ. ಹಾಗೆ ಡಮರು ದೇವರಿಗೆ ಭಕ್ತರಿಗೆ ಒಳ್ಳೆಯದಾಗಲಿ ಎಂದು ಬಯಸುತ್ತಾನೆ. ತ್ರಿಶೂಲ ಏಕೆ? ಅಸುರರನ್ನು ಹೆದರಿಸುವುದಕ್ಕೆ. ಚಲೆ ಬಸಹಿ ಚಡಿ, ಇಷ್ಟೆಲ್ಲ ಅಲಂಕಾರ ಮಾಡಿಕೊಂಡೀಗ ವಾಹನ ಹತ್ತಬೇಕೆ? ರಥವ ಪಲ್ಲಕ್ಯ ಅಲ್ಲ, ಎತ್ತನ್ನು ಹತ್ತಿದ ಬಸಹ, ಬಸಹಕ್ಕೆ ಇವನು ಬಸಹ ಹೇಳ್ತಾನೆ. ಯಾರು? ತುಳಸಿದಾಸು. ಬಸಹ ಚಡಿ, ಬಸವವನ್ನು ಹತ್ತಿ ಬಾಜಹಿ ಬಾಜಾ, ಈಗ ಬಾಜಾ ಭಜಂತ್ರಿ, ಬ್ಯಾಂಡ್ ಬಾಜಾ ಶುರುವಾಯಿತು. ದೇಕಿಸಿ ವಹಿ ಸುರತ್ರಿಯ ಮುಸುಕಾಹಿ, ದೇವತಾ ಸ್ತ್ರೀಯರು ನೋಡಿಕೊಂಡು ಅಯ್ಯೋ ಮದುವೆಗೆ ಹೋಗುವಂದರೆ ಈ ವೇಷನ, ಇದು ಏನು ಅಂತ ಹೇಳಿಬಿಟ್ಟು. ಮದುವೆಗೆ ಹೋಗೋದಂದರೆ ವರ ಹೀಗಿರುತ್ತಾನ ನಕ್ಕಿದ್ದರಂತೆ ಯಾರು? ದೇವತಾ ಸ್ತ್ರೀಯರು. ಬರಲಾಯಕ ದುಲಹಿನ ಜಗನಾಹಿ. ಆದರೆ ನಕ್ಕಿ ಏನು ಹೇಳಿದ್ದಾರೆ? ವರನಿಗೆ ತಕ್ಕಷ್ಟು ಕನ್ಯಾ ವಧು ಎಲ್ಲಿ ಇಲ್ಲ, ಪ್ರಪಂಚದಲ್ಲೇ ಇಲ್ಲ. ಅಂದರೆ ಏನು? ತಾನೂ ವಿಭೂತಿ ಹಚ್ಕೊಳ್ಳಬೇಕು, ತಾನು ಜಿಂಕೆ ಚರ್ಮ ಸುತ್ತಕೊಳ್ಳಬೇಕು, ಅಲ್ಲವೇ? ಹಾಗೆ ಇರಬೇಕು. ಅಂಥದ್ದು ಯಾವ ಹುಡುಗಿ ಇಲ್ಲ. ಅವನ ಹಾಗೆ ಕಾಡಿನಲ್ಲಿ ವಾಸ ಮಾಡುವ ಹುಡುಗಿ ಯಾವಳಾದರಿದ್ದರೆ ಇರಬಹುದು. ಆದರೆ ವರನಿಗೆ ಅನುಕೂಲವಾದ ತಕ್ಕಷ್ಟು ಯಾವ ವಧು ಇಲ್ಲ, ಪ್ರಪಂಚದಲ್ಲೇ ಇಲ್ಲ ಹೇಳಿದ್ದಾರೆ. ವಿಷ್ಣು ಬಿರಂಚಿ ಆದಿಸುರ ಭ್ರಾತ. ಈಗ ಮಿಕ್ಕ, ಈಗ ಅಲ್ಲಿಂದ ಏನು ಹೇಳ್ತಾರೆ? ಮೆರವಣಿಗೆ ಹೇಳ್ತಾರೆ, ಮೆರವಣಿಗೆನೇ ಹೇಳ್ತಾರೆ. ಹಿಂದಿಯಲ್ಲಿ ಬಾರಾತಿ ಹೇಳ್ತಾರೆ. ದಿಬ್ಬಣ, ಮೆರವಣಿಗೆ, ಆ ಮದುವೆ ಮೆರವಣಿಗೆ, ಅದಕ್ಕೆ ದಿಬ್ಬಣ ಹೇಳ್ತಾರಾ? ಆಯಿತು, ಆ ದಿಬ್ಬಣ ಅಲ್ಲಿಂದ ಶುರುವಾಯಿತು. ದಿಬ್ಬಣ ನಾನು ಎಲ್ಲಿ ಕೇಳಲೇ ಇಲ್ಲ ದಿಬ್ಬಣ ಎಂಬುದು. ಸ್ವಾಮೀಜಿ ಯಾವ ಪುಸ್ತಕದಲ್ಲಿ ಬರೆಯಲಿಲ್ಲ. ವೇದಾಂತದಲ್ಲಿ ದಿಬ್ಬಣ ಬರುವುದೇ ಇಲ್ಲ. ಒಂದು ನಾನು ಓದಿದ್ದೆಲ್ಲ ವೇದಾಂತ ಪುಸ್ತಕನೇ, ಇದು ಅಲ್ಲಿ ಬಂದೇ ಇಲ್ಲ. ನಾನು ಓದಿದ್ದು ಸ್ವಾಮೀಜಿ ಪುಸ್ತಕ, ನಿಮಗೆ ಯಾವುದೂ ಓದಲಿಲ್ಲ. ಅಲ್ಲೇನು ಕನ್ನಡದಲ್ಲಿ ಪದಗಳೇ ಬರಲ್ಲ, ಸಾಹಿತ್ಯ ಪದಗಳು ಅಲ್ಲವೇ, ವೇದಾಂತ ಪದಗಳಲ್ಲ. ವೇದಾಂತದಲ್ಲಿ ಮದುವೆ ಏಕೆ, ದಿಬ್ಬಣ ಏಕೆ, ಅದೇನಿರುವುದಿಲ್ಲ. ಬ್ರಹ್ಮದೇವ, ವಿಷ್ಣು ಇವರೆಲ್ಲರೂ ದೇವರೆಲ್ಲ, ಮಿಕ್ಕ ಇಂದ್ರಾದಿ ದೇವರೆಲ್ಲ ಚಡಿ ವಾಹನ ಚಲೆ ಬಾರಾತ್ ಎಂದು ಹೇಳ್ತಾರೆ ಹಿಂದಿಯಲ್ಲಿ. ಬಾರಾತ್ ಅಂದರೆ ಸಂಸ್ಕೃತದಲ್ಲಿ ವರಯಾತ್ರ. ವರ ಅಂದರೆ ಇವನು, ವರನ ಯಾತ್ರ. ವರಯಾತ್ರಾಕು ಹಿಂದಿಯಲ್ಲಿ ಬಾರಾತ್, ವಾಕಿ ಬಾ ಮಾಡಿಬಿಟ್ಟರೆ ವರಯಾತ್ರಾಕ್ಕೆ ಬಾರಾತ್ ಅಂತ ಹೇಳಿಬಿಡ್ತಾರೆ. ಅದೇ ಹೇಳ್ತಾರಲ್ಲ ಬಾರಾತ್ ಅಂತ. ಶೋಭಾಯಾತ್ರಾ ಎಂದಿವರು ಹೇಳ್ತಾರೆ. ಶೋಭಾಯಾತ್ರಾ ಅಂದರೆ ಒಂದು ಮೆರವಣಿಗೆ ಎಂದರ್ಥ. ವಿಷ್ಣು ಬಿರಂಚಿ ಆದಿಸುರದಾತ. ಬ್ರಹ್ಮ ವಿಷ್ಣು ಮಿಕ್ಕ ದೇವರೆಲ್ಲ
ತಮ್ಮ ತಮ್ಮ ವಾಹನಗಳನ್ನು ಹತ್ತಿದ್ದಾರೆ. ಎಲ್ಲರ ಅಲಂಕಾರ, ವಸ್ತ್ರಗಳು, ಸುಂದರ ಸುಂದರ ವಸ್ತ್ರಗಳು, ಆಭರಣಗಳು, ಅವರ ವಾಹನಗಳು ನೋಡಿದರೆ ಎಷ್ಟು ಸುಂದರವಾಗಿದೆ. ಇವನು ಮಾತ್ರ ಹೀಗಿದ್ದಾನೆ ಶಿವ. ಚಡಿ ಚಡಿ ವಾಹನ ಚಲೆ ಬರಾತ ಸುರ ಸಮಾಜ ಸಭ ಭಾಂತಿ ಅನೋಪ. ಈಗ ದೇವತರೆಲ್ಲರೂ ಎಷ್ಟು ಸುಂದರವಾಗಿ ಅಸಮಾನವಾಗಿದ್ದಾರೆ. ನಹಿ ಭರಾತ ದೂಲಹಿ ಅನುರೂಪ. ದೂಲ್ಹ ಅಂದರೆ ವರ, ವರನಿಗೆ ಅನುಗುಣವಾಗಿಲ್ಲ. ಏನು ಮೆರವಣಿಗೆ, ದಿಬ್ಬಣ ಇಲ್ಲ. ಏಕೆಂದರೆ ಮಿಕ್ಕ ಜನರೆಲ್ಲ ಸುಂದರ ಅಲಂಕಾರ, ವಾಹನಗಳು, ಸೇವಕರು ಎಷ್ಟೋ ಇದ್ದಾರೆ. ಅವರ ಸೇವಕರಿಗಿರುವ ಬಟ್ಟೆಗಳು ಶಿವನಿಗಿಲ್ಲ. ಅವರು ಸೇವಕರಿಗಿರುತ್ತೆ, ರಥ ಸಾರಥಿಗಿರುತ್ತದೆ, ಅಲಂಕಾರ ಅಷ್ಟೇ ಇಲ್ಲ. ವಿಷ್ಣು ಕಹ ಅಸ ಬಿಹಸಿತಬ. ಈಗ ವಿಷ್ಣು ಹೇಳಿದ್ದಾನೆ ಏನಂದರೆ, ಎಲ್ಲರೂ ತಮ್ಮ ತಮ್ಮ ವಾಹನ ದೇವರಿಗೆಲ್ಲರಿಗೆ ಹೇಳಿಬಿಟ್ಟರು. ಎಲ್ಲರೂ ತಮ್ಮ ತಮ್ಮ ವಾಹನ, ತಮ್ಮ ತಮ್ಮ ಸೈನ್ಯ, ತಮ್ಮ ತಮ್ಮ ಸೇವಕರು, ತಮ್ಮ ಕುಟುಂಬ ಜನರು ಎಲ್ಲರೂ ಒಟ್ಟಿಗೆ ಇರಿ, ಅಲ್ಲಿ ಇಲ್ಲಿ ಮಿಕ್ಸ್ ಆಗಬೇಡಿ. ಇಂದ್ರನ ಜೊತೆಗೆ ಇಂದ್ರನ ಪತ್ನಿ, ಇಂದ್ರನ ಮಂತ್ರಿಗಳು, ಸೇವಕರು, ತನ್ನ ರಥಸಾರಥಿ, ತನ್ನ ಸೈನ್ಯ ಇಂದ್ರನ ಜೊತೆಗೆ. ವಿಷ್ಣು ಜೊತೆಗೆ ಲಕ್ಷ್ಮಿ. ಈಗ ಲಕ್ಷ್ಮಿ ಬ್ರಹ್ಮದೇವನ ಪತ್ನಿ ಅವರೆಲ್ಲ ಮಾತಾಡ್ತಾ ಅವರು ಬೇರೆ ಅಲ್ಲ, ಎಲ್ಲರೂ ಒಟ್ಟಿಗಿರಬೇಕು. ವಿಷ್ಣು ಜೊತೆಗೆ ವಿಷ್ಣು ಪತ್ನಿ ಲಕ್ಷ್ಮಿ, ಗರುಡ ಶೇಷ ಅವರ ವಾಹನ, ಈಗ ಅವರ ಸೈನ್ಯ, ಅವರ ಜೊತೆಗೆ ಯಾರು ಮಂತ್ರಿಗಳು ಯಾರು ಬರುತ್ತಾರೋ ಅವರಿರಬೇಕು. ಮತ್ತು ಬ್ರಹ್ಮದೇವನ ಜೊತೆಗೆ ಬ್ರಹ್ಮಾಣಿ ಸರಸ್ವತಿ, ಈಗ ಅವರ ವಾಹನ ಹಂಸ, ಈಗ ಅವರ ಜೊತೆಗೆ ಸೇವಕರು, ಅವರ ಮಂತ್ರಿಗಳು ಯಾರಿರ್ತಾರೋ ಅವರಿರಬೇಕು. ಅವರ ಒಟ್ಟಿಗೆ ಒಂದು ಮಂಡಲಿ, ಇವರೊಂದು ಮಂಡಲಿ, ಅವರೊಂದು ಮಂಡಲಿ. ಮಂಡಲಿ ಅಂದರೆ ಏನು ಹೇಳ್ತಾರೆ? ಗ್ರೂಪ್, ಅವರವರ ಗುಂಪು. ಹಾಗೆ ಆಗಲಿ ಎಂದು ವಿಷ್ಣು ಹೇಳಿದ. ಎಲ್ಲರೂ ತಮ್ಮ ತಮ್ಮ ಗುಂಪು ತಯಾರಾಗಿಬಿಟ್ಟರು. ಶಿವನು ಮಾತ್ರ ಒಬ್ಬನಾಗಿಬಿಟ್ಟ. ಅದರಿಂದ ವಿಷ್ಣು ಹೇಳ್ತಾನೆ, ಕಹ ಅಸ ಬಿಹಸಿತಬ. ವಿಷ್ಣು ಸ್ವಲ್ಪ ನಕ್ಕಿ ಹೇಳ್ತಾನೆ, ಬೋಲಿ ಸಕಲ ದಿಸಿರಾಜ್ ಬೆಲಗ ಹೊಯ್ಯ ಚಲಹುತಬೋ ನಿಜ ಸಹಿತ ಸಮಾಜ್. ಎಲ್ಲರೂ ತಮ್ಮ ತಮ್ಮ ಸಮಾಜ, ತಮ್ಮ ತಮ್ಮ ಗುಂಪು ಜೊತೆಗೆ ತಯಾರಾಗಿರಲಿ. ನೋಡ್ಲಿಕ್ಕೆ ಚೆನ್ನಾಗಿರುತ್ತದೆ ಅಲ್ಲವೇ? ಕ್ಯಾಮರಾ ಇಲ್ಲ, ಬಟ್ ನೋಡಿದರೆ ಸಾಕು. ಬರ ಅನುಹಾರಿ. ಆದರೆ ಎಲ್ಲರೂ ತಮ್ಮ ತಮ್ಮ ಪತ್ನಿ, ತಮ್ಮ ತಮ್ಮ ಮಂಡಲಿ, ತಮ್ಮ ತಮ್ಮ ತಯಾರಾಗಿ ಬಂದರು. ಸೇವಕರು, ಮಂತ್ರಿಗಳು, ಅವರ ವಾಹನ, ಅವರ ವಸ್ತ್ರ, ಅವರೆಲ್ಲ. ಶಿವನ ಜೊತೆಗೆ ಮಾತ್ರ ಯಾರೂ ಇಲ್ಲ. ಅದರಿಂದ ಹೇಳ್ತಾನೆ, ವರ ಅನುಹಾರಿ ಬರಾತನ ಬಾಯಿ. ವಿಷ್ಣು ಹೇಳ್ತಾನೆ, ವರಕ್ಕೆ ಅನುಗುಣವಾಗಿ ದಿಬ್ಬಣ ಇಲ್ಲ. ಪರಿಹಾಸಕ್ಕೋಸ್ಕರ ಹಸೀಕರೈಹು ಪರಪುರ ಜಾಯಿ. ಇನ್ನೊಬ್ಬರು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ, ಅವರಿಗೆ ಅನುಗುಣವಾಗಿ ಗುಂಪು ಇಲ್ಲದಿದ್ದರೆ ಎಲ್ಲರೂ ನಗುತ್ತಾರೆ, ಅದರಿಂದ ಇರಬೇಕು. ಯಾರು ಇಲ್ಲದೆ ಒಬ್ಬನು ಬಂದ ಹೇಳ್ತಾರೆ, ಅದರಿಂದ ಇರಬೇಕು. ವಿಷ್ಣು ವಚನ ಸ್ವರ ಮುಸುಕಾನೆ. ವಿಷ್ಣು ಮಾತು ಕೇಳಿ ಮಿಕ್ಕ ದೇವರೆಲ್ಲ ಸ್ವಲ್ಪ ನಕ್ಕಿದ್ದಾರೆ. ನಿಜ ಸೇನ ಸಹಿತ ಬೆಲಗಾನೆ. ಎಲ್ಲರೂ ತಮ್ಮ ತಮ್ಮ ಸೇನಗಳು, ತಮ್ಮ ತಮ್ಮ ಮಂತ್ರಿ, ತಮ್ಮ ಪತ್ನಿ, ತಮ್ಮ ಎಲ್ಲ ಒಟ್ಟಿಗೆ ಆಗಿಬಿಟ್ಟರು. ಈಗ ಮನ ಮಹೇಶ ಮುಸುಕಾಹಿ. ಶಿವ ತನ್ನ ಒಳಗೆ ತಾನು ನಕ್ಕಿದ. ಏನಂದು? ಹರಿಕೆ ಬೆಂಗೆ ವಚನ ನಹಿ ಜಾಹಿ. ಹರಿ ವಿಷ್ಣು ಇಲ್ಲಿಯೂ ಏನೋ ಹಾಸ್ಯ ಮಾಡ್ತಾ ಇದ್ದಾನೆ, ತಮಾಷೆ ಮಾಡ್ತಾ ಇದ್ದಾನೆ. ಇಲ್ಲಿಯೂ ವಿಷ್ಣು ಬಿಡುತ್ತಾ ಇಲ್ಲ, ಇಲ್ಲಿ ತಮಾಷೆ ಮಾಡ್ತಾ ಇದ್ದಾನೆ ಎಂದು ಶಿವ ನಕ್ಕಿ ಹೇಳ್ತಾನೆ. ಹರಿಕೆ ವ್ಯಂಗ್ಯ ವಚನ ನಹಿ ಜಾಹಿ. ಅತಿ ಪ್ರಿಯ ವಚನ ಸುನತ ಪ್ರಿಯ ಕೇರೆ. ಆಯಿತು, ತನ್ನ ಪ್ರಿಯವಾದ ಜನರು ವಿಷ್ಣು, ಬ್ರಹ್ಮ, ಇಂದ್ರ ಎಲ್ಲ ತನ್ನ ಪ್ರಿಯವಾದ ಜನರು, ಅವರೇ ಹೇಳಿದ್ದಾರಲ್ಲ, ಆಯಿತು ಮಾಡೋಣ ಏನಾಯ್ತು. ಎಲ್ಲರಿಗೂ ಅಂದರೆ ಶಿವನಿಗೆ ತಮ್ಮ ಜನರು ಬಂದಿಲ್ಲವಲ್ಲ ಎಂದು ಹೇಳಿದ್ದಾರೆ. ಆಯಿತು ಎಂದು ಹೇಳಿಬಿಟ್ಟ. ಶಿವ ತನ್ನ ಜನರನ್ನು ತಂದುಬಿಟ್ಟ. ಕೈಲಾಸದಲ್ಲಿರುವ ಶಿವಗಣ ಹೇಳ್ತೀವಿ ನೋಡಿ, ಶಿವಗಣಗಳು ಬಂದುಬಿಟ್ಟರು. ನೀವು ಎಲ್ಲಿಯಾದರೂ ಪಾರ್ವತಿ ಕಲ್ಯಾಣ ನೋಡಿದ್ದೀರಾ, ಕೇಳಿದ್ದೀರಾ? ಎಲ್ಲಿ ಕೇಳಿದ್ದೀರಿ? ಶಿವಗಣಗಳು ಅಲ್ಲಿ ಬಂದಿದ್ದು ಅಲ್ಲಿ ಬಂದಿದ್ದು ನೋಡಿದ್ದೀರಾ? ಆಯಿತು ಸರ್, ನೀವು ಎಲ್ಲರಿಗೂ ಗೊತ್ತಿದ್ದು. ಸೊ ನಾನು ಬೇಗ ಓದಿಬಿಡಲ್ಲ ಏನು? ನೀವೆಲ್ಲ ಕೇಳಿದ್ದೀರಲ್ಲ. ಭೃಂಗಿ ಪ್ರೇರಿ ಸಕಲ ಗಣಟೇರೆ. ಮೊದಲು ಭೃಂಗಿಗೆ ಹೇಳಿದ. ನಂದಿ ಇಲ್ಲೇ ಇದ್ದಾನೆ ವಾಹನ.
ನಂದಿ ವಾಹನ, ಅದರಿಂದ ವೃಷಭ ಮೇಲೆ ಕೂತಿದ್ದ. ಈಗ ಭೃಂಗಿಗೆ ಹೇಳಿದ, ಈಗೋ ವಿಷ್ಣು ಹೇಳ್ತಾ ಇದ್ದಾನೆ ನಮ್ಮ ಜನರನ್ನು ಕರೆಯು, ಏಕೆಂದರೆ ನಮ್ಮ ಜನರಿಗೆ ಮದುವೆಗೆ ಹೋಗಬೇಕನ್ನಿಸುತ್ತದೆ. ಈಗ ನಾವೆಲ್ಲ ಶಿವಗಣರು ಏನೇನೋ ಇರ್ತೀವಿ ಅಲ್ಲವೇ, ಏನೋ ವಿಚಿತ್ರವಾಗಿರ್ತೀವಿ ನಮ್ಮ ಮುಖಗಳು ನೋಡಿ, ಎಲ್ಲರೂ ಇಷ್ಟಪಡಲ್ಲ ಎಂದು ನಾವು ಇಲ್ಲೇ ಇರಬೇಕು ಅಂದ್ಕೊಂಡಿದ್ದೀವಿ. ಇವನು ಹೇಳಿದರು, ವಿಷ್ಣು ಕೇಳ್ತಾ ಇದ್ದಾನೆ ಎಲ್ಲರೂ ಬರಬೇಕಂತೆ, ಭೃಂಗಿಗೆ ಹೇಳು ಎಲ್ಲರೂ ಬರಲಿ ಅಂತ. ಎಲ್ಲರಿಗೂ ತಕ್ಷಣ ಸುದ್ದಿ ತಲುಪಿಸಿಬಿಟ್ಟ, ನೋಡಿ ಶಿವ ಮದುವೆಗೆ ಹೋಗ್ತಾ ಇದ್ದಾನೆ, ನೀವೆಲ್ಲರೂ ಬರಬೇಕಂತೆ. ಅಯ್ಯೋ ನಾವು ಬರಬೇಕಾ, ಸಂತೋಷದಿಂದ ಬರ್ರಿ, ಎಲ್ಲರೂ ಬಂದುಬಿಟ್ಟು. ಶಿವಾನುಶಾಸನ ಸುನಿಯ ಬಾಯೆ, ಶಿವನ ಆಜ್ಞೆ ಕೇಳಿ ಎಲ್ಲರೂ ಬಂದಿದ್ದಾರೆ. ಪ್ರಭುಪದ ಜಲಜ ಸೀಸತಿನ ನಾಯ ಬಂದು ಶಿವನಿಗೆ ಚರಣಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಅಯ್ಯೋ ಪ್ರಭು, ನಮ್ಮನ್ನು ಅನುಗ್ರಹ ಮಾಡಿದ್ದೀರಿ, ನಿಮ್ಮ ಮದುವೆಯನ್ನು ಕಣ್ಣಾರ ನೋಡುವುದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದೀರಿ, ನಾವು ನಿಮ್ಮ ಜೊತೆಗೆ ಬರ್ತೀವಿ, ಶಿವಪಾರ್ವತಿ ಕಲ್ಯಾಣವನ್ನು ನೋಡ್ತೀವಿ. ನಾವು ಕಲ್ಯಾಣ ನೋಡ್ತೀವಿ, ನಮ್ಮನ್ನು ಎಲ್ಲರೂ ನೋಡ್ತಾರೆ ಅಲ್ಲವೇ. ನಾನಾ ವಾಹನ ನಾನಾ ವೇಷ, ಹೇಗಿದ್ದಾರೆ, ಬಗೆ ಬಗೆ ವಾಹನಗಳಿಟ್ಕೊಂಡರು. ಎಲ್ಲ ವಾಹನಗಳು ಬಗೆ ವಾಹನಗಳನ್ನೆಲ್ಲ ಹತ್ತಿ ಬಂದರು. ಬಿಹಸೆ ಶಿವ ಸಮಾಜ ನಿಜ ದೇಕ. ಈಗ ಶಿವ ಸಮಾಜವನ್ನು ನೋಡಿ ಶಿವನೇ ನಕ್ಕಿದನಂತೆ. ಬಿಹಸೆ ಶಿವ ಸಮಾಜ ನಿಜ ದೇಕ, ಹೇಗಿದ್ದಾರೆ, ಕೋವು ಮುಖಹೀನ. ಒಬ್ಬನು ಹೇಗೆ ನಡೆಯುತ್ತಾನೆ ಅಂದರೆ ತಲೆ ಇಲ್ಲ, ಏನು ಹೇಳ್ತಾರೆ ಇದಕ್ಕೆ, ಮಿಕ್ಕ ಶರೀರ ಇದೆ, ಅವ್ರು ನಡೆಯುತ್ತಾನೆ, ತಲೆ ಇಲ್ಲದೆ ನಡೆಯುತ್ತಾನೆ ಅಲ್ಲವಾ. ಭೂತ ಪ್ರೇತ ಪಿಶಾಚ ಅವರೇ ಅಲ್ಲವೇ ಶಿವನ ಜೊತೆಗಿರುವ, ಅದರೆಲ್ಲ ಭೂತ ಪ್ರೇತ ಪಿಶಾಚ ಎಲ್ಲರ ಮದುವೆಗೆ ಬಂದರು. ವಿಪುಲ ಮುಖ ಕಾಹು, ಕೆಲವರಿಗೇನು ಇಷ್ಟು ದಪ್ಪ ಮುಖ ಇದೆ, ಕೆಲವರಿಗೇನು ಮುಖವೇ ಇಲ್ಲ. ಬಿನುಪದ ಕರ, ಕೆಲವರಿಗೆ ಕೈ ಕಾಲು ಇಲ್ಲ, ಅವ್ರು ನಡೆಯುತ್ತಾನೆ, ಕೈ ಕಾಲು ಇಲ್ಲ, ಹಾಗೆ ಭೂಮಿ ಮೇಲೆ ಹಾರ್ತಾ ಬರ್ತಾನೆ. ಕೋವು ಬಹುಪದ, ಕೆಲವರಿಗೆ 2 ಕಾಲುಗಳು ಹೆಚ್ಚಿವೆ, 2 ಕೈಗಳು ಹೆಚ್ಚಿವೆ. ಅಂದರೆ ವಿಕಲಾಂಗರು ಇರುತ್ತಾರಲ್ಲ ಹಾಗೆ, ಒಬ್ಬರಿಗೆ ಕೈ ಇಲ್ಲ, ಒಬ್ಬರಿಗೆ 1 ಕೈ ಇದೆ, ಒಬ್ಬನಿಗೆ ಅರ್ಧ ಕೈ ಇಲ್ಲ, ಎಲ್ಲ ವಿಕಲಾಂಗರು ಇರುತ್ತಾರೆ. ಒಂದರಿಗೆ ಮುಖ ಇಲ್ಲ, ಮುಖನಿಗೆ ಅದು ಬೆಂಕಿಯಲ್ಲಿ ಸುಟ್ಟು ಹೋದರೆ ಹೇಗಿರುತ್ತದೆ ಮುಖ, ಹಾಗೆ ಎಲ್ಲ ವಿಕಲಾಂಗರು. ಆಕ್ಸಿಡೆಂಟ್ ಆಗಿರುವವರು ಆಸ್ಪತ್ರೆಯಲ್ಲಿರ್ತಾರೆ ನೋಡಿದ್ದೀಯಾ, ಆ್ಯಸಿಡ್ ಮುಖ ಮೇಲೆ ಹಾಕಿದ್ದರೆ ಬೆಂಕಿಯಲ್ಲಿ ಸುಟ್ಟು ಹೋದರೆ ಅದರಲ್ಲಿ ಮುಖಗಳೆಲ್ಲ ಹೇಗಿರ್ತವೆ ನೋಡಿದ್ದೀರಾ. ಅಂಥದ್ದು ಒಂದು 10 ಜನರನ್ನು ಒಟ್ಟುಗಡೆ ಸೇರಿಸಿ ಒಂದು ಫೋಟೋ ತೆಗೆಯು, ಹಾಗಿರುತ್ತಾರೆ. ಎಲ್ಲರೂ ಹಾಗಿದ್ದಾರಂತೆ. ವಿಪುಲ ನಯನ ಕೋವು, ಒಬ್ಬನಿಗಿಷ್ಟು ದಪ್ಪ ಕಣ್ಣು. ನಯನ ಬಿಹಿನ, ಕೆಲವರಿಗೆ ಕಣ್ಣೇ ಇಲ್ಲ, ಅವರು ಹೀಗೆ ನಡೀತಾರೆ. ರಿಷ್ಟು ಪುಷ್ಟಕು, ಒಬ್ಬನೇನೋ ತುಂಬ ದಪ್ಪಗಾಗಿದ್ದಾನೆ, ಒಬ್ಬನನ್ನು ತುಂಬ ತೆಳ್ಳಗಿದ್ದಾನೆ. ಇಂಥ ಜನರು ಬಂದರು. ತನಕೀನ ಕೊವು ಅತಿ ಪೀನ ಪಾವನ, ಒಬ್ಬನೇನೋ ದಪ್ಪಗಿದ್ದಾನೆ, ಒಬ್ಬನ ತೆಳ್ಳಗಿದ್ದಾನೆ, ಒಬ್ಬನೇನೋ ಅಲ್ಲ ಅಪವಿತ್ರವು ನೋಡಲಿಕ್ಕೆ ಏನೇನೋ ವಿಚಿತ್ರವಾಗಿದ್ದಾರೆ. ಭೂಷಣ ಕರಾಲ ಕಪಾಲಕರ, ಭೂಷಣಗಳು ಏನೇನೋ ಇವೆ, ಕರಾಲ ಭೂಷಣ. ಮತ್ತು ಕೈಯಲ್ಲಿ ಕಪಾಲ ಇಟ್ಕೊಂಡ್ರು, ತಲೆ ಬುರುಡಿ ಸದ್ಯ ಸೋನಿತ ತನವರೆ, ಅದರಲ್ಲಿ ಇನ್ನೂ ಇಟ್ಕೊಂಡ್ರೆ ಕಪಾಲದಲ್ಲಿ ರಕ್ತವು ಸೋರ್ತಾ ಇದ್ದಂತೆ. ಖರಸ್ವಾನ ಸ್ವರ ಶೃಕಾಲ ಮುಖ, ಕೆಲವರಿಗೆ ಕತ್ತೆ ಮುಖ ಇದ್ದಂತೆ, ಒಬ್ಬನಿಗೆ ನಾಯಿ ಮುಖ, ಒಬ್ಬನಿಗೆ ಹಂದಿ ಮುಖ, ಒಬ್ಬನಿಗೆ ನರಿಮುಖ. ಖರ ಸ್ವಾನ ಸುವರ ಶೃಕಾಲ ಮುಖಗನ. ಖರ ಅಂದರೆ ಕತ್ತೆ, ಸ್ವಾನ ನಾಯಿ, ಸುವರ ಹಂದಿ, ಶೃಕಾಲ ನರಿ. ಖರ ಸ್ವಾನ ಸುವರ ಶೃಕಾಲ, ಶೃಗಾಲ ಎಂದು ಸಂಸ್ಕೃತದಲ್ಲಿ, ಶೃಕಾಲ ಇಲ್ಲಿ ಹೇಳಿದ್ದಾರೆ ಅಷ್ಟೆ. ಮುಖಗನ, ವೇಷ ಅಗಣಿತ ಕೋಗನೆ. ಈಗ ವೇಷಗಳು ಏನೇನೋ ಇವೆ, ಎಷ್ಟು ಮುಖಗಳು, ಇಂಥವರಿದ್ದಾರೆ. ಎಲ್ಲರೂ ಬಂದುಬಿಟ್ಟರು. ಅದು ನೋಡಿದರೆ ಅಯ್ಯೋ ಭಯಂಕರವಾಗ್ತದೆ. ಬಹುಜನಸ ಪ್ರೇತ ಪಿಶಾಚ ಜೋಗಿ, ಪ್ರೇತಗಳು ಪಿಶಾಚಗಳು, ಅಯ್ಯೋ ಭೂತ ಪ್ರೇತ ಪಿಶಾಚ ಎಲ್ಲರೂ ಅನೇಕ ಜನರು ಬಂದುಬಿಟ್ಟರು. ಜಮಾತ ಭರಣತ ನಹಿ ಬನ್ನಿ, ಎಷ್ಟು ಇದ್ದಾರೆಂದೇ ವರ್ಣಿಸೋಕ್ಕಾಗಲ್ಲ. ಅಯ್ಯೋ 200, 300, 500 ಬಂದರೆಲ್ಲ.
ವಿಕಲಾಂಗರು, ಭೂತ ಪ್ರೇತ ಪಿಶಾಚ ಭಯಂಕರವಾಗಿ ಅಷ್ಟು ಜನರು ಬಂದರು. ಈಗ ಅಷ್ಟೇ ಅಲ್ಲ ನೋಡಿ, ಇವರು ನೋಡಲಕ್ಕೆ ರೂಪ ಆಗಿದೆ ಹೊರತು ಕೆಲವರು ವಿಕಲಾಂಗರಿರುತ್ತಾರೆ, ಬಟ್ ಹೃದಯದಲ್ಲಿ ಒಳ್ಳೆಯ ಸಂಸ್ಕಾರವಂತರು. ನೋಡಿದ್ದೀರಾ? ಅತ್ಯಂತ ಸಂಸ್ಕಾರವಂತರು. ಅದರಲ್ಲಿ ಸಿದ್ಧಪುರುಷರನ್ನು ನೋಡಿದ್ದೀನಿ. ಕೈಕಾಲು ಕುರುಡ ಕುಂಟು ನೋಡಿದ್ದೀನಿ, ಕುರುಡು ನೋಡಿದೆ, ಕುಂಟ ನೋಡಿದೆ, ಬಟ್ ಒಳ್ಳೆಯರು ಸಿದ್ಧಪುರುಷರು, ಭಕ್ತರು, ಮಹನೀಯರು. ಹೃದಯ ಮಾತ್ರ ನಿಜವಾದ ಭಕ್ತಿ ಶಿವ ಅಂದರೆ. ಈ ಆಕಾರ ಹೀಗಿದೆ ಹೊರತು ಒಳಗೆ ಮಾತ್ರ ಅತ್ಯಂತ ಪರೋಪಕಾರರು, ಸಜ್ಜನರು, ಧರ್ಮಾತ್ಮರು, ನಿತ್ಯ ಭಕ್ತರು, ನಿರಂತರ ಶಿವಸ್ಮರಣ ಲೀನರು, ಭಕ್ತರು. ಹೃದಯ ಮಾತ್ರ ದೊಡ್ಡದು, ಆತ್ಮ ಶುದ್ಧವಾಗಿದೆ. ಈ ಬಾಹ್ಯ ಆಕಾರವೇ ಹೀಗಿದೆ, ಆತ್ಮ ಮಾತ್ರ ಕೆಲವರು ನೋಡ್ತಾರೆ ನೋಡಿ, ವಿಕಲಾಂಗರು, ಬಟ್ ಸಂಸ್ಕಾರ ಒಳ್ಳೆಯದಿರುತ್ತದೆ. ನೋಡಿ ನಿಮಗೆ ಆಶ್ಚರ್ಯವಾಗ್ತಪ್ಪ, ಆ ಮುಖ ಹೀಗಿದೆ, ಕೈಕಾಲು ಹೀಗಿದೆ, ಬಟ್ ಒಳಗೇನು ಮಾತಾಡಿದರೆ ಎಷ್ಟು ಅದ್ಭುತವಾಗಿದ್ದಾನೆ. ಅಯ್ಯೋ ನಮಗೆ ಆಶ್ಚರ್ಯವಾಗ್ತದೆ, ಅಯ್ಯೋ ಎಷ್ಟು ಒಳ್ಳೆಯವನು ಪಾಪ ಹೀಗಿದೆ ಹಾಗೆ ಆಗ್ತದೆ. ಈಗ ಅಷ್ಟೇ ಅಲ್ಲದೆ ಶಿವನ ವಿವಾಹ ಸಂದರ್ಭ ಅಲ್ಲವೇ ಒಳ್ಳೆಯ ಮೂಡ್ನಲ್ಲಿರಬೇಕು. ಅವರು ಸ್ವಲ್ಪ ಡೋಲಕಿ ಡೋಲಕಿ ಏನೇನೋ ತಗೊಂಡು ಬಂದರು, ಕಂಜರ ಏನೋ ಬಂದು ಈಗ ಅದು ಹಾಡ್ತಾ ಇದ್ದಾರೆ, ಅದನ್ನು ಹೊಡೆಯುತ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ಒಂದು ಕಾಲಿನಿಂದಲೇ ಜಂಪ್ ಮಾಡ್ತಾನೆ, ಒಂದೇ ಕಾಲು ಇರುವುದೇ ಒಂದೇ ಕಾಲು, ಅದರಲ್ಲಿ ಜಂಪ್ ಮಾಡ್ತಾನೆ. ಒಬ್ಬನಿಗೆ ಕಾಲಿಲ್ಲ, ಕೈ ಇದೆ, ಭೂಮಿ ಮೇಲೆ ಇದ್ದರೆ ಅಲ್ಲೇ ಜಂಪ್ ಮಾಡ್ತಾನೆ, ಭೂಮಿ ಮೇಲನೆ ಹೀಗೆ ಭೂಮಿ ಮೇಲನೆ ಒಬ್ಬನ ಅಲ್ಲ. ಒಬ್ಬನಿಗೆ ಕೈ ಇಲ್ಲ, ಕಾಲು ಮಾತ್ರ ಇದೆ, ಅವ್ರ ಕಾಲಿನಿಂದಲೇ ಡ್ಯಾನ್ಸ್ ಮಾಡ್ತಾನೆ. ಇನ್ನೊಬ್ಬರಿಗೆ ತಲೆನೇ ಇಲ್ಲ, ಇದ್ದದಿದ್ದರೂ ಕಾಲು ಕೈಯಿನಲ್ಲಿ ಅವರು ಡ್ಯಾನ್ಸ್ ಮಾಡ್ತಾನೆ. ಇನ್ನೊಬ್ಬರಿಗೇನು ಕತ್ತೆ ಆಗಿದೆ, ಕತ್ತೆ ತಲೆ ಹೀಗೆ ಆಡಿಸ್ತಾ ಇರುತ್ತೆ. ಒಂದು ನಾಯಿ ಏನು ಮಾಡ್ತದೆ, ನಾಲಿಗೆ ಹೊರಗೆ ತೆಗೆದು ಹೀಗೆ ಹೇಳ್ತಾ ಇರುತ್ತೆ. ಹಂದಿ ಒಂದು ಬಗೆ, ಎಲ್ಲರೂ ಬಗೆ ಹೀಗೆ. ನಾಚಹಿ ಗಾವತ ಗೀತ ಪರಮತರಂಗಿ ಭೂತ ತಪ ದೇಕಥ ಅತಿ ವಿಪರೀತ ಬೋಲಹಿ ವಚನ ವಿಚಿತ್ರ ಬಿದಿ. ಈಗ ಬಗೆ ಶಬ್ದಗಳು ಮಾಡ್ತಾರೆ. ಕತ್ತೆ ಹೇಗೆ ಶಬ್ದ ಮಾಡ್ತದೆ, ನಾಯಿ ಹೇಗೆ ಶಬ್ದ ಮಾಡ್ತದೆ, ಹಂದಿ ಹಾಡಬೇಕಂದ್ರೆ ಏನು ಹಾಡ್ತದೆ, ಉಯ್ ಎಂದು ಅದು ಹೇಳ್ತದೆ, ಅದೇ ಹಾಡು. ಆ ಹಾಡು ಯಾರಾದರೂ ಕೇಳೋಕ್ಕಾಗ್ತದೆ? ನರಿ ಹೇಗೆ ಶಬ್ದ ಮಾಡ್ತದೆ, ಅದು ಯಾರಾದರೂ ಕೇಳೋಕ್ಕಾಗ್ತದೆ? ಹೀಗೆ ಶಬ್ದ ಮಾಡ್ತಾ ಇದ್ದಾರೆ. ಏಕೆ? ಆನಂದ, ಅವರ ಆನಂದ ಅವರ ಹಾಗೆ. ಜಸದೂಲಹ ತಸಿ ಬನಿ ಬರಾತ. ಅಬ್ಬ, ವರ ಹೇಗಿದ್ದಾನೋ, ವರನಿಗೆ ಅನುಗುಣವಾಗಿ ತನ್ನ ದಿಬ್ಬಣ ಆಯಿತು ಎಂದು ವಿಷ್ಣು ಮೆಚ್ಚಿಕೊಂಡ. ಅನುಕೂಲವಾಗಿದೆ ಎಂದು ಹೇಳಿ. ಕೌತುಕ ವಿವಿಧ ಹೋಹಿ ಮಗಜಾತ. ಈಗ ದಾರಿಯಲ್ಲಿ ಹೋಗುತ್ತಾ ಇದ್ದರೆ ಬೇರೆ ಜನರು ನೋಡ್ಲಿಕ್ಕೆ ಬಂದಿರುವರು, ಯಾರು ಮಿಕ್ಕ ದೇವರನ್ನು ನೋಡ್ತಾ ಇಲ್ಲ, ವಿಷ್ಣುವನ್ನು ನೋಡಲ್ಲ, ಬ್ರಹ್ಮದೇವರನ್ನು ನೋಡಲ್ಲ, ಇಂದ್ರನ ನೋಡಲ್ಲ, ಎಂಥದ್ದು ನೋಡೇ ಬಿಟ್ಟಿದ್ದೆ. ಶಿವನ ಇದನ್ನೇ ನೋಡಲಿಕ್ಕೆ ಬಂದ. ಸರ್ಕಸ್ ಆಗಿದೆ ಅಲ್ಲವೇ? ಇದೆಲ್ಲ ಸರ್ಕಸ್ ಇದೆ. ಪ್ರಾಣಿ ಝೂಕೇನು ಹೇಳ್ತಾರೆ ಕನ್ನಡದಲ್ಲಿ? ಝೂ. ಆ ಮೃಗಾಲಯದಿಂದ ಎಲ್ಲರೂ ಬಂದ ಹಾಗಿದ್ದಾರೆ ಅಲ್ಲವೇ? ಈಗ ಎಲ್ಲರೂ ಬಂದಿದ್ದು ಇದೇ ನೋಡಲಿಕ್ಕೆ ಬರ್ತಾ ಇದ್ದಾರೆ, ಇದೇ ನೋಡ್ತಾ ಇದ್ದಾರೆ. ಮಿಕ್ಕ ಜನರು ದಾರಿಯಲ್ಲಿ ನೋಡುವವರು ಇವರನ್ನೇ ನೋಡ್ತಾ ಇದ್ದಾರೆ. ಮಿಕ್ಕ ವಿಷ್ಣುವನ್ನು, ಬ್ರಹ್ಮದೇವನನ್ನು ಇವರೆಲ್ಲ ನೋಡಿದ್ದೀವಿ ಸಾಕೇನಿದೆ ಅಂತ ಇವರನ್ನೇ ನೋಡ್ತಾ ಇದ್ದಾರೆ. ಒಬ್ಬೊಬ್ಬನ್ನು ನೋಡ್ತಾ ಇದ್ದಾರೆ. ಶಿವನನ್ನು ನೋಡ್ತಾ ಇದ್ದಾರೆ, ಅವರನ್ನು ಬ್ರಹ್ಮದೇವನ ನೋಡಲ್ಲ, ವಿಷ್ಣುವನ್ನು ನೋಡಲ್ಲ, ಮಿಕ್ಕ ಸ್ವಲ್ಪ ನೋಡೋದು ಬಿಡುವುದು ಸಾಕು. ಈಗ ಇವರನ್ನೇ ನೋಡ್ತಾ ಇದ್ದಾರೆ. ಜಸದೂಲು ಹುತಸ ಬನಿ ಬರಾತ ಕೌತುಕ ಬಿಬಿದ ಹೋಹಿ ಮಗಜಾತ. ಈಗ ದಾರಿಯಲ್ಲಿ ಏನೇನೋ ಸರ್ಕಸ್ಸು, ವಿಚಿತ್ರ ಡಾನ್ಸು, ಹಾಡು, ಏನು ಪರಮಾನಂದ ಮಾಡ್ತಾ ಇದ್ದಾರೆ. ಅದಾಯಿತಾ? ಇಲ್ಲಿ ದಿಬ್ಬಣ ಶುರುವಾಯಿತು. ಈಗ ಅದು ಬಿಡೋಣ. ದಾರಿಯಲ್ಲಿ ಬರ್ತಾ ಇದ್ದಾರೆ ಮಿಕ್ಕ ಜನರು ನೋಡ್ತಾ ಇರುತ್ತಾರೆ. ನೋಡಲಿ. ಈಗ ಇಲ್ಲಿ ಹಿಮವಂತನ ಮನೆಯಲ್ಲಿ ಹಿಮಾಚಲ ರಚವು ಬಿತಾನ. ಹಿಮವಂತ ತನ್ನ ಮನೆಯಲ್ಲಿ ಮಂಟಪ ಕಟ್ಟುತ್ತಾ ಇದ್ದಾನೆ. ವಿವಾಹ ಮಂಟಪ ಆಗಬೇಕಲ್ಲವೇ? ಅತಿ ವಿಚಿತ್ರ ನಹಿ ಜಾಹಿ ಬಖಾನ. ದೊಡ್ಡ ಮಂಟಪ, 100 ಜನರು ಕೂತ್ಕೊಳ್ಳುವಷ್ಟು ಎತ್ತರವಾದ ಮಂಟಪ, ಸುಂದರವಾದ ಎಲೆಗಳು, ಹೂಗಳು, ಹಣ್ಣುಗಳು, ಸುಗಂಧ. ಹಬ್ಬ, ಮಂಟಪ ನೋಡಿದ್ದರೆ ಎಷ್ಟು ದೊಡ್ಡ ಮಂಟಪ. ದೊಡ್ಡ ಹಾಲು, ಒಂದು ಹಾಲ್ ಇರುತ್ತದೆ ನೋಡಿ, ದೊಡ್ಡ ಹಾಲ್ ಹಾಗೆ ಕಟ್ಟಿ ಅದರಲ್ಲೇ ಮದುವೆ ಮಂಟಪ. ನಹಿ ಜಾಯಿ ಬಖಾನ ಶೈಲ ಸಕಲ ಜಹ ಲಗಿ ಜಗಮ. ಈಗ ಹಿಮವಂತ ತನ್ನ ನೆಂಟರು ಬಂಧುಗಳು ಕರೆಯಬೇಕಲ್ಲವೇ? ಶಿವನು ತನ್ನ ದಿಬ್ಬಣ ತಗೊಂಡು ಬಂದ, ಇವನ್ ದಿಬ್ಬಣ ಇರಬೇಕೆ? ಹಿಮವಂತನಿಗೆ ಯಾರು ನೆಂಟರು, ಬಂಧುಗಳು, ಸ್ನೇಹಿತರು?
ಯಾರ್ಯಾರು ಪರ್ವತಗಳಿವೆಯೋ, ವಿಂಧ್ಯ ಪರ್ವತ, ನೀಲಗಿರಿ ಪರ್ವತ, ಎಲ್ಲ ಪರ್ವತಗಳನ್ನು ಕರೆದು ಬಿಟ್ಟ. ಎಲ್ಲ ಪರ್ವತಗಳು, ಶ್ರೀಶೈಲ ಪರ್ವತ, ಇನ್ನೇನು ಇಲ್ಲಿರುತ್ತದೆ ನೋಡಿ ಮಂದರ ಪರ್ವತ, ಎಲ್ಲ ಪರ್ವತಗಳು ಬಂದುಬಿಟ್ಟರು. ಏಕೆಂದರೆ ಹಿಮವಂತನಿಗೆ ಪರ್ವತರೇ ನೆಂಟರು, ಸ್ನೇಹಿತರು. ಎಲ್ಲ ಭಾರತ ದೇಶ, ಪ್ರಪಂಚದಲ್ಲಿರುವ ಪರ್ವತಗಳೆಲ್ಲ ಬಂದುಬಿಟ್ಟಿವೆ. ಅಷ್ಟೇ ಅಲ್ಲ, ನದಿಗಳು ಗಂಗಾ, ಗೋದಾವರಿ, ಕೃಷ್ಣ, ಕಾವೇರಿ ಎಲ್ಲರೂ ಮದುವೆಗೆ ಹೋದರು. ಏಕೆ? ಹಿಮವಂತನ ಪರವಾಗಿ, ಶಿವನ ಪರವಾಗಿ ಅಲ್ಲ, ಪಾರ್ವತಿ ಪರವಾಗಿ. ಏಕೆಂದರೆ ಪರ್ವತನ ನೆಂಟರಲ್ಲವೇ ಕಾಡು, ನದಿ, ಪರ್ವತ. ಕಾಡು, ನದಿ, ಪರ್ವತ, ಇನ್ನೇನು ಸರೋವರ, ಕೆರೆ, ಇವುಗಳೆಲ್ಲರನ್ನು ಕರೆದು ಬಿಟ್ಟರು. ನಿಮ್ಮ ಕೃಷ್ಣರಾಜ ಕೆರೆನ ಹೋಗಿರ್ಬೋದು, ಅಲ್ಲಿಗೆ ಮದುವೆಗೆ ಹೋಗಿರ್ಬೋದು, ಎಲ್ಲರೂ ಹೋಗಿದ್ದಾರೆ. ನಿಮ್ಮ ಕಾವೇರಿಗೆ ಇವರು ಎಲ್ಲರೂ, ನಮ್ಮ ಹೈಮಾವತಿ ಹೋಗಿರ್ಬೋದು ಪಾರ್ವತಿ ಕಲ್ಯಾಣಕ್ಕೆ. ಯಾಕಂದರೆ ಅವರವ್ರ ನೆಂಟರಲ್ಲವೇ, ನಾವು ಹೇಳಿದ್ರು ಕೇಳಲ್ಲ. ಏಕೆ ನಾವು ಸ್ನಾನ ಮಾಡಬೇಕು, ನೀವು ಹೇಗೂ ಹೋಗ್ತೀವಿ, ಅಮ್ಮೋ ನಮ್ಮ ನೆಂಟರು ಪರ್ವತ, ಹಿಮವಂತ ಕರೆಯುತ್ತಾನೆ, ನಾವು ಬಿಡ್ತೀವ? ನಾವು ನಿಮ್ಮ ನೆಂಟರ ಮನೆಗೆ ನೀವು ಹೋಗಲ್ಲವಾ? ನಮ್ಮ ನೆಂಟರ ಮನೆಗೆ ನಾವು ಹೋಗ್ತೀವಿ. ಆ ಹೈಮಾವತಿ ಅಲ್ಲಿ ಹೋಗಿಬಿಟ್ಟಿದೆ. ಎಷ್ಟಿಲ್ಲ, 3-4 ದಿವಸ ಅಷ್ಟೇ, ನಂತರ ಬರ್ತಾಳೆ. ಏನು ಚಿಂತೆ ಮಾಡಬೇಡಿ. ಶೈಲ ಸಕಲ ಲಗಿ ಜಗಮಾಹಿ, ಲಘು ಬಿಸಾಲ ನಹಿ ಭರಣ ಸರಾಹಿ. ಎಲ್ಲರ ನೆಂಟರು ಯಾರು? ವನ, ಎಲ್ಲ ಕಾಡುಗಳನ್ನು ಕರೆದು ಬಿಟ್ಟ. ದಂಡಕಾರಣ್ಯ, ಇನ್ನೇನು ಅರಣ್ಯ ಏನೇನಿದೆಯೋ ಅಲ್ಲಿಂದ ಕನ್ಯಾಕುಮಾರಿವರೆಗೆ ಇಲ್ವಕ್ಕ ಅರಣ್ಯಗಳನ್ನೆಲ್ಲ ಕರೆದು ಬಿಟ್ಟ. ಸಾಗರ, ಸಮುದ್ರಗಳು ಏನಿದೆಯೋ, ಆ ಉತ್ತರ ಸಮುದ್ರ, ಪೂರ್ವ ಸಮುದ್ರ, ದಕ್ಷಿಣ ಸಮುದ್ರ, ಎಲ್ಲ ಸಮುದ್ರಗಳು ಬಂದುಬಿಟ್ಟಿವೆ. మరి ಹಿಮವಂತ ನಮ್ಮ ನೆಂಟರು, ನಮ್ಮ ಸ್ನೇಹಿತರು, ನಮ್ಮ ಗುಂಪು, ನಮ್ಮ ಪಂಗಡ. ಏಕೆ ಹೋಗಲ್ಲ ನಾವು? ಅದರಿಂದ ಸಾಗರ, ಸಬ್ ನದಿ ತಲಾವ ಅಂದರೆ ಕೆರೆಗಳು. ಹಿಮಗಿರಿ ಸಬಕಹು ನೆವತು ಪಠಾವ, ಎಲ್ಲರಿಗೂ ಲಗ್ನ ಪತ್ರಿಕೆ ಕಳಿಸಿದ, ಎಲ್ಲರಿಗೂ ಇನ್ವಿಟೇಷನ್, ನೀವು ಅವಶ್ಯವಾಗಿ ಬರಬೇಕು. ಒಬ್ಬಳೆ ಮಗಳು, ಒಂದೇ ಸಲ ನಮ್ಮ ಜೀವನದಲ್ಲಿ ಮದುವೆ, ಮತ್ತೆ ಮದುವೆ ಆಗಲ್ಲ, ನೀವು ಬರಲೇಬೇಕು. ಎಲ್ಲ ಪರ್ವತಗಳು, ಎಲ್ಲ ನದಿಗಳು, ಎಲ್ಲ ಸಮುದ್ರಗಳು, ಎಲ್ಲರೂ ಅಲ್ಲಿಗೆ ಹೋಗಿಬಿಟ್ರಂತೆ. ಚೆನ್ನಾಗಿದೆ. ಗಯೇಸ ಕಾಮರೂಪ ಸುಂದರತನ. ಈಗ ಅವರು ಹೇಗೆ ಮಾಡಿದ್ದಾರೆ? ಮದುವೆ ಅಂದರೆ ಸ್ವಲ್ಪ ಅಲಂಕಾರ ವಿಶೇಷವಿರಬೇಕಂದ್ರೆ, ಒಂದೊಂದು ಸಮುದ್ರ ಸುಂದರವಾಗಿದ್ದಾನಂತೆ, ಒಂದೊಂದು ಪರ್ವತ, ನದಿ, ಏನದು ಸರೋವರ, ಒಂದೊಂದು ಸುಂದರ ವೇಷ ಹಾಕ್ಕೊಂಡು, ಅಲಂಕಾರಗಳು, ಚಿನ್ನ, ರೇಷ್ಮೆ ಬಟ್ಟೆಗಳು. ಓಹ್, ಕ್ಯಾಮರಾ ಇದ್ದರೆ ಯಾವ ಕ್ಯಾಮರಾ ಸಾಕಾಗಲ್ಲ ಅಲ್ಲವೇ? ನಿಮ್ಮ ಸೆಲ್ಫೋನ್ಗಳು ಮುಗಿದೇ ಬಿಡ್ತದೆ, ಎಷ್ಟು ಫೋಟೋ ತೆಗೆದರು ಅಷ್ಟು. ಎಲ್ಲರೂ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಎಲ್ಲರೂ ಹಿಮವಂತನ ಮನೆಯಲ್ಲಿ ಕುಳಿತಿದ್ದಾರೆ. ನೋಡಲಕ್ಕೆ ಬಂದರೆ ಈಗ ಇದೇ ಇರುತ್ತದೆ. ಅಂದರೆ ನೀವು ಟಿ ವಿಯಲ್ಲಿ ನೋಡ್ತೀರಿ ನೋಡಿ, ಸಣ್ಣ ಸಣ್ಣ ಸಮುದ್ರ, ಹಾಗೆ ಅಲ್ಲ. ಸಮುದ್ರ ಇಲ್ಲಿನ ಎಲ್ಲರನ್ನು ಮುಳುಗಿಸಲ್ಲ, ಸಣ್ಣ ಸಮುದ್ರವಾಗಿ ಕಂಡು ಬರ್ತಾನೆ. ಆ ಸಮುದ್ರದ ಸೌಂದರ್ಯಲ್ಲೇ ಇಲ್ಲಿ ನೋಡಬಹುದು, ನದಿ ಸುಂದರತೆ ಇಲ್ಲಿ ನೋಡಬಹುದು, ಕಾಡಿನ ಸುಂದರತೆ. ಇದು ಸಣ್ಣದಿರುತ್ತದೆ, ಟಿ ವಿ ಹಾಗೆ ಸುಂದರವಾಗಿ ಕಂಡು ಬರ್ತದೆ. ಕಾಡು, ನದಿ, ಕೆರೆ ಎಲ್ಲ ಇಲ್ಲಿ ಬಂದು ಕೂತಿರ್ತಾರೆ ಮದುವೆ ನೋಡಲಿಕ್ಕೆ. ಕಾಮರೂಪ ಸುಂದರ ತನದಾರಿ. ಕಾಮರೂಪ ಅಂದರೆ ಸ್ವಚ್ಛಂದ ರೂಪ, ಸ್ವೇಚ್ಛಾರೂಪ ಧರಿಸ್ಕೊಳ್ತಾರೆ. ಸಹಿತ ಸಮಾಜ ಸಹಿತ ಬರನಾರಿ, ತನ್ನ ನೆಂಟರು, ಬಂಧುಗಳು, ಕುಟುಂಬ ಸಮೇತ ಬಂದುಬಿಟ್ಟರು. ಗಯೇ ಸಕಲ ತುಹಿನಾಚಲ ಗೇಹ, ಎಲ್ಲರೂ ಹಿಮವಂತನ ಮನೆಗೆ ಹೋದರು. ಗಾವಹಿ ಮಂಗಲ ಸಹಿತ ಸನೇಹ, ಎಲ್ಲರೂ ಮಂಗಲ ಗೀತೆಗಳು ಹಾಡ್ತಾ ಇದ್ದಾರೆ. ಪ್ರಥಮ ಹಿಗಿರಿ ಬಹುಗೃಹ ಸಮರಾಯೇ. ಈಗ ಮೊದಲು ಹಿಮವಂತ ತನ್ನ ಮನೆಯನ್ನೆಲ್ಲ ಸುಂದರವಾಗಿ ಅಲಂಕಾರ ಮಾಡಿದ. ಇಷ್ಟೆಲ್ಲ ನೆಂಟರು ಬರ್ತಾರೆ, ಮತ್ತು ದೇವರ ಕಡೆಯಿಂದ ಬರ್ತಾರೆ. ಈಗ ನಮ್ಮ ನೆಂಟರು, ಇಬ್ಬರು ನೆಂಟರು ಎಷ್ಟು ಡಬಲ್ ಆಗಿಬಿಡ್ತದೆ. ಎಲ್ಲರಿಗೂ ಎಷ್ಟೆಷ್ಟು ರೂಮ್ಗಳು ಕಟ್ಟಿಸಿ, ಎಲ್ಲರಿಗೂ ದೊಡ್ಡ ದೊಡ್ಡ ಮನೆಗಳು ಕಟ್ಟಿಸಿ, ಯಾರಿಗೆ ನಿವಾಸ ಇರಬೇಕು ಅಷ್ಟೆಲ್ಲ. ವಿಷ್ಣು ಅವರ ಪತ್ನಿಗೆ, ಅವರ ಸೇವಕರು, ಅವರ ಸೈನ್ಯ, ಅಯ್ಯೋ ಅವರ ರಥಸಾರಥಿ, ಎಲ್ಲರಿಗೂ ಒಂದು ದೊಡ್ಡ, ಮತ್ತು ಒಂದು ಬ್ರಹ್ಮದೇವನಿಗೊಂದು, ಮತ್ತು ಇಂದ್ರನಿಗೆ ಒಂದು, ಇನ್ನು ದೇವದೇವರಿಗೆ ಒಂದೊಂದು, ಮತ್ತು ತನ್ನ ಜನರಿಗೆ ಒಂದು. ಅಯ್ಯೋ ಎಷ್ಟು ಮನೆಗಳು ಕಟ್ಟಿಸಿದ್ದನು. ಹಿಮಾಲಯದಲ್ಲಿ ಬೇಕಾದಷ್ಟು ಜಾಗ ಇದೆ, ಕಟ್ಟಿಸ್ಬೋದು, ಬೇಕಾದಷ್ಟು ಜಾಗ ಇದೆ ಅಲ್ಲ. ಗಯೇ ಸಕಲತು ಹಿನಾಚಲ ಗೇಹ ಗಾವ ಪ್ರಥಮ ಹಿ ಗಿರಿಬಹು ಗೃಹ ಸಮರಾಯೇ ಯಥಾ ಜೋಗು ತಹ ಸಬಛಾಯೆ ಪುರಶೋಭಾ ಅವಲೋಕಿ ಸುಹಾಯಿ ಲಾಗಯಿ ಲಘು ಬಿರಂಚಿನ. ಆ ಸೌಂದರ್ಯ, ಆ ನಗರ ಶೋಭಾ, ಹಿಮವಂತನ ನಗರ ಎಷ್ಟು ಸುಂದರವಾಗಿದೆ ಅಂದರೆ ಬ್ರಹ್ಮದೇವನ ಸೃಷ್ಟಿಯೂ ಇಷ್ಟಿಲ್ಲ ಅಂತೆ, ಕಮ್ಮಿ ಅನಿಸುತ್ತಾ ಇದೆ ಅಂತೆ, ಅಷ್ಟು ಸುಂದರವಾಗಿದೆ. ಏಕೆ? ಸಾಕ್ಷಾತ್ ಪಾರ್ವತೀ ದೇವಿ ಅಲ್ಲಿದ್ದಾಳೆ. ಪಾರ್ವತಿ ದೇವಿ ಯಾವ ನಗರದಲ್ಲಿರುತ್ತಾರೋ ಆ ನಗರ ಸಾಮಾನ್ಯವಾ? ಸಾಕ್ಷಾತ್ ದಿವ್ಯ ದೇವತಾ ರೂಪಿಣಿ ಪಾರ್ವತಿ ದೇವಿ ಅಲ್ಲಿದ್ದಾರೆ. ಲಲಿತಾ ರೂಪಿಣಿ ಅವಳೆ,
ದುರ್ಗಾ ಅವಳೇ, ಎಲ್ಲ ದೇವತಾ ಅವನೇ. ಅದರಿಂದ ದಶಮಹಾದೇವಿ ಅವಳೇ. ಆದ್ದರಿಂದ ಅಲ್ಲಿ ಅಂಥ ಸಾಕ್ಷಾತ್ ಪಾರ್ವತೀ ದೇವಿ ಅಲ್ಲಿರುವಾಗ ಇನ್ನೇನು ಬೇಕು? ಎಲ್ಲ ಸೌಂದರ್ಯ ಸಂಪದ ಎಲ್ಲ ಇದ್ದುಬಿಟ್ಟಿದೆ. ಲಘು ಲಾಗ ಬಿದಿಕಿ ನಿಪುಣತ ಬ್ರಹ್ಮದೇವನ ಸೃಷ್ಟಿ ಸಣ್ಣದಾಯಿತಂತೆ. ಅವಲೋಕಿ ಪುರ ಶೋಭಾಸಹಿ ಬನ ಭಾಗ ಕೂಪ ತಡಾಗ ಸರಿತ. ನದಿಗಳು, ಬಾವಿಗಳು, ಕೆರೆಗಳು, ಸಮುದ್ರಗಳು, ಕಾಡುಗಳು, ಪರ್ವತಗಳು ಎಲ್ಲರೂ ಬಂದುಬಿಟ್ಟಾರೆ. ಸಣ್ಣ ಸಣ್ಣ ಬೆಟ್ಟಗಳು. ಆ 2-3 ದಿವಸ ನಿಮ್ಮ ಸುತ್ತು ಹೊಳ್ಳೆನಸ್ಪುಲ ಯಾವ ಬೆಟ್ಟ ಕಂಡು ಬರಲ್ಲ, ಎಲ್ಲರೂ ಮದುವೆಗೆ ಹೋಗಿಬಿಡ್ತಾರೆ. ಅದರ ಆದ ನಂತರ ಕಂಡು ಬರ್ತಾರೆ. ಯಾವುದು ಸಣ್ಣ ಬೆಟ್ಟ ಇರಲ್ಲ, ಎಲ್ಲರೂ ಹೋಗಿಬಿಡ್ತಾರೆ ಪಾರ್ವತಿ ಮದುವೆಗೆ. ಮಂಗಲ ಬಿಪುಲ ತೋರಣ ಪತಾಕ. ಊರಿನಲ್ಲಿ ಬೆಟ್ಟ ಇದೆಯಾ? ನೋಡಿ, ನೀವು ಹೋದಾಗ ಮಾತಾಡಿಸಿ, ನೀವು ಪಾರ್ವತಿ ಮದುವೆಗೆ ಹೋಗಿದ್ದೀಯಾ ಎಂದು. ಅವರ ನೆನಪಿದೆ, ಚೆನ್ನಾಗಿ ನೆನಪಿದೆ, ನಾವು ಹೋಗಿದ್ದೀವಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೀವು ನೋಡಿ ಕೇಳಿ. ಕಾಡು ಇದ್ದರೂ ಕಾಡುಕ್ಕೆ ಕೇಳ್ಬೋದು, ಮರ ಗಿಡಗಳೆಲ್ಲ ಹೋಗಿಬಿಡ್ಬೋದು. ಈ ನಮ್ಮ ಎಲ್ಲ ಇದನ್ನು ಏನು ಹೇಳ್ತಾರಪ್ಪ, ತೆಂಗಿನ ಮರ ಎಲ್ಲ ಹೋಗಿರ್ಬೋದು. ತೆಂಗಿನ ಮರ ಪಾರ್ವತಿ ಕಲ್ಯಾಣಕ್ಕೆ ಹೋಗಿ ಬಂದಿರ್ಬೋದು. ಇವರೆಲ್ಲರನ್ನು ಕೇಳಿದ್ರೆ ಗೊತ್ತಾಗ್ತದೆ, ನಾವೆಲ್ಲ ಹೋಗಿ ಬಂದಿದ್ದೇವೆ. ಬನ ಭಾಗ ಕೂಪ ತಡಾಗ ಸರಿತ ಸುಬಗ ಸಬಕೋ ಕಹಿ ಮಂಗಲ ಬಿಪುಲ ತೋರಣ ಪತಾಕ. ಸುಂದರವಾದ ಮಂಗಳ ತೋರಣ ಪತಾಕ ಅಂದರೆ ಏನು? ಬಾವುಟಗಳು, ತೋರಣಗಳು ಎಲ್ಲ ಕಟ್ಟಿದ್ದಾನೆ. ಕೇತು ಗೃಹ ಸೋಹಿ ಬನಿತಾ ಪುರುಷ ಸುಂದರ ಚತುರ. ಅಲ್ಲಿರುವ ಜನರು, ಸ್ತ್ರೀಯರು, ಪುರುಷರು ಎಲ್ಲರ ಸುಂದರವಾಗಿ ಅಲಂಕಾರ ಮಾಡಿಕೊಂಡರು. ಶಬಿದೇಕಿ ಮುನಿಮನ ಮೋಹಿ. ಎಷ್ಟು ಎಲ್ಲ ಅಲಂಕಾರ ಸುಂದರ ಇದ್ದರೆ ಎಷ್ಟು ಮುನಿಗಳಿಗಾದರೂ ಮೋಹ ಆಗುವಂತೆ ಅಷ್ಟು ಅಲಂಕಾರ ಮಾಡಿಬಿಟ್ರಂತೆ. ಜಗದಂಬಾ ಅವತರಿ. ಎಲ್ಲಿ ಸಾಕ್ಷಾತ್ ಜಗದಂಬಾ ಜಗಜ್ಜನನಿ ಅವತಾರವಾಯಿತೋ ಅಲ್ಲಿ ಸೌಂದರ್ಯಕ್ಕೇನು ಕಮ್ಮಿ? ಎಲ್ಲವೂ ಸುಂದರವಾಗೇ ಇದೆ. ಸೋಪುರ ಬರನಿಕೆ ಜಾಯಿ ರಿದ್ಧಿ ಸಿದ್ಧಿ ಸಂಪತ್ತಿ ಸುಖ. ರಿದ್ಧಿ ಸಿದ್ಧಿ ಸಂಪತ್ತಿ ಎಲ್ಲ ಅಷ್ಟಸಿದ್ಧಿಗಳು, ಅಷ್ಟೇಕೆ 20 ಸಿದ್ಧಿಗಳು, ಸಂಪತ್ತು, ಸೌಂದರ್ಯ ಎಲ್ಲ ಅಲ್ಲೇ ವಾಸ. ನಿತ ನೂತನಾಧಿಕಾಯಿ. ಈ ಪ್ರತಿ ದಿವಸ ಹೊಸದು, ಅಷ್ಟು ಸುಂದರವಾಗಿದೆ. ನಗರ ನಿಕಟ ಬರಾತ ಸುನಿಯಾಯಿ. ಈಗ ಶಿವನ ಇಲ್ಲಿ ಅಲಂಕಾರವಾಯಿತು. ಈಗ ಅಲ್ಲಿಂದ ದಿಬ್ಬಣ ಬರ್ತಾ ಇದೆ. ಈಗ ಅಲ್ಲಿಂದ ಎಲ್ಲಿ ಬ್ರಹ್ಮಲೋಕದಿಂದ ಕೈಲಾಸದಿಂದ ಹೊರಟು ನಡೀತಾ ಬಂದೇ ಬಿಟ್ಟಿತು. ಹಿಮಾಲಯಕ್ಕೆ ಬಂದೇ ಬಿಟ್ಟರು. ಈಗ ಊರಿನ ಹೊರಗೆ ಬಂದರು, ಹಿಮಾಲಯಕ್ಕೆ ಹೊರಗೆ. ಈಗ ಇವರು ಸ್ವಾಗತ ಮಾಡಬೇಕಲ್ಲವೇ? ಈಗ ಅವರೆಲ್ಲ ಅಲಂಕಾರ ಮಾಡಿಕೊಂಡು ಏನದು ಮಂಗಳ ಆರತಿ ಎಲ್ಲ ತಗೊಂಡು ಬಿಟ್ಟು ಈಗ ಅವರಿಗೆ ಆರತಿ ಸ್ವಾಗತ ಮಾಡಬೇಕಲ್ಲವೇ? ಕಲಶಗಳು, ಇನ್ನೇನೋ ವಾಹನಗಳಲ್ಲಿ ಏನೇನೋ ಇಟ್ಕೊಂಡು ಸುಂದರ ಮಂಗಳ ವಸ್ತುಗಳಲ್ಲೆಲ್ಲ ಹಿಡ್ಕೊಂಡು ಅವರಿಗೆ ಸ್ವಾಗತ ಮಾಡುವುದಕ್ಕೆ ಹೊರಟಿದ್ದಾರೆ. ನಗರ ನಿಕಟ ಬರಾತ ಸುನಿಯಾಯಿ ಪುರಕರು ಬರು ಶೋಭಾಧಿಕ. ಈಗ ಗ್ರಾಮದಲ್ಲಿ, ಆ ನಗರದಲ್ಲಿಗೆ ಗಲಾಟ ಹೆಚ್ಚಾಗಿಬಿಟ್ಟಿದೆ. ಏಕೆ? ತುಂಬ ಜನರು, ಆ ಜನರು ಈ ಜನರು ಅಂದರೆ ಅವರ ಬ್ಯಾಂಡ್ ಮ್ಯೂಸಿಕ್ಕು, ಇವರ ಬ್ಯಾಂಡ್ ಮ್ಯೂಸಿಕ್ಕು. ಈಗ ಎಷ್ಟು ಶಬ್ದ ಅಂದರೆ ಅಲಂಕಾರ, ಬ್ಯಾಂಡ್ ಮ್ಯೂಸಿಕ್ಕು. ಈಗ ಎಲ್ಲರ ಮನಸ್ಸು ಎಲ್ಲಿದೆಯೋ ಗೊತ್ತಿಲ್ಲ. ಎಲ್ಲರೂ ಡಾನ್ಸಿಂಗ್, ಎಲ್ಲರೂ ಸಿಂಗಿಂಗ್, ಎಲ್ಲರೂ ಹಾಡುವುದು ಕೇಳುವುದು ಆ ಮೂಡ್ನಲ್ಲೇ ಇದ್ದಾರೆ ಅಲ್ಲವೇ? ಕರಿ ಬನಾವಸಜಿ ವಾಹನ ನಾನ. ಈಗ ಇವರೆಲ್ಲರೂ ಹೋಗುವುದಕ್ಕೆ ವಾಹನಗಳೆಲ್ಲ ತಯಾರು ಮಾಡಿಕೊಂಡರು. ಮಂಗಳಾರತಿ ಕೈಯಲ್ಲಿ ಇಟ್ಕೊಂಡರು. ತಮ್ಮ ಕೆಲವರು ವಾಹನ ಹತ್ತಿದ್ದಾರೆ, ಕೆಲವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಎಲ್ಲರೂ ರೆಡಿಯಾಗಿ ಬರ್ತಾ ಇದ್ದಾರೆ. ಇವ್ರದ್ದು ಸಣ್ಣ ಒಳಗಿನಿಂದ ಊರಿನ ಹೊರಗೆ ಬರುವುದಷ್ಟೇ. ಮನೆಯಿಂದ ಮೇನ್ ರೋಡ್ನಿಂದ ಬಂದು ಊರಿನ ಹೊರಗೆ ಬಂದು ಇವರನ್ನು ಸ್ವಾಗತ ಮಾಡಿ ಹೊರಗೆ ಬರ್ತಾ ಇದ್ದಾರೆ. ಹರಿಹಿ ದೇಖಿ ಅತಿ ಭಯೇ ಸುಖಾರಿ. ಮೊಟ್ಟ ಮೊದಲು ವಿಷ್ಣುವಿಗೆ ನೋಡಿದ್ದಾರೆ. ವರ ಮೊದಲೇ ಇರಲ್ಲ. ಮೊದಲು ವಿಷ್ಣು, ಬ್ರಹ್ಮದೇವ, ದೇವರೆಲ್ಲ ಹಾಗೆ ಲಾಸ್ಟ್ಗೆ ಶಿವನನ್ನು ಇಡ್ತಾರೆ. ವಿಷ್ಣು ನೋಡಿಬಿಟ್ಟರೆ ಆಹಾ, ನಮ್ಮ ಪಾರ್ವತಿ ಮದುವೆಗೆ ಬರುತ್ತಾ ಇರುವ ದಿಬ್ಬಣ ಎಷ್ಟು ಸುಂದರವಾಗಿದೆ, ವಿಷ್ಣು ಆಹಾ ಎಲ್ಲರೂ ಸಂತೋಷ ಪಟ್ಕೊಂಡರು. ನಿಮಗೆ ಗೊತ್ತಾಯ್ತೀವಿ, ಇನ್ನೇನು ಹೇಳಬೇಕಾಗಿಲ್ಲ. ಎಲ್ಲರೂ ಸಂತೋಷ ಪಟ್ಕೊಂಡು ಶಿವ ಸಮಾಜದ ಈಗ ನಂತರ ವಿಷ್ಣು ಬ್ರಹ್ಮದೇವನ ನೋಡಿದ್ದರು, ಆಹಾ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಮತ್ತು ದೇವರು ನೋಡಿದರೆ ಇಂದ್ರಾದಿ ಆಹಾ ಚೆನ್ನಾಗಿ. ನಂತರ ಶಿವನ ನೋಡಿದರೆ ಶಿವ ಸಮಾಜದವ ದೇಖನಲಾಗೆ ಬಿಡರಿ ಚಲೆ ವಾಹನ ಸಬಬಾಗಿ. ಎಲ್ಲರೂ ಹೆದರ್ಕೊಂಡು ಬಿಟ್ಟು ವಾಹನಗಳು ಬಿಟ್ಟು ಕುದುರೆ ಮೇಲೆ ರಥ ಮೇಲೆ ಇದ್ದು ಕೆಳಗೆ ಹಾರಿ ಓಡಿ ಹೋದರಂತೆ. ಜನರೆಲ್ಲ ಓಡಿ ಹೋದರಂತೆ. ಧೀರಜುತಃ ರಹೇ ಸಯಾನಿ. ಕೆಲವರು ಬುದ್ಧಿವಂತರ ಮಾತ್ರ ಧೈರ್ಯದಿಂದ ಅಲ್ಲೇ ನಿಂತ್ಕೊಂಡರು. ಕೆಲವರು ಬುದ್ಧಿವಂತರು. ಬಾಲಕ ಸಬಲೆ ಜೀವಪರಾಣಿ. ಈಗ ಚಿಕ್ಕ ಯುವಕರು, ಸಣ್ಣ ಬಾಲಕರಾದರೆ ಅಯ್ಯೋ ಅಷ್ಟು ದೂರದಿಂದ ನೋಡಿಕೊಂಡೆ ಹೆದರಿ ಭೂತ ಪ್ರೇತ ಪಿಶಾಚ ಬರುತ್ತಾ ಇದೆ ಎಂದು ಹಾರಿಬಿಟ್ಟು ಓಡಿ ಮನೆಗೆ ಹೋಗಿಬಿಟ್ರಂತೆ.
ಮನೆಗೆ ಹೋಗಿಬಿಟ್ರಂತೆ. ನೀವು ಕೇಳಿದ್ದೀರ ಇದೆಲ್ಲ ಎಲ್ಲ? ಅದೇ ಕೇಳಿದ್ದೀನಿ, ಶಿವಪಾರ್ವತಿ ಕಲ್ಯಾಣ ಕೇಳಿದ್ರು ಕೇಳಿದ್ದಿ ಅಂತ ಹೇಳಿ. ತುಳಸಿದಾಸ ಸ್ಪೆಷಲ್ ಎಲ್ಲಿ ಇರಲ್ಲ. ಬಿಡರಿ ದೇಖಿ ಬಿಡರಿ ಚಲೆ ವಾಹನ ಸಬತ್ಯಾಗೆ, ತಮ್ಮ ವಾಹನಗಳನ್ನು ಬಿಟ್ಟು ಓಡಿ ಹೋದರಂತೆ. ಕೆಲವರು ಯುವಕರು ಸಣ್ಣ ಮಕ್ಕಳು ಓಡಿ ಮನೆಗೆ ಹೋಗಿಬಿಟ್ಟರು. ಹೋಗಿ ಗಯೇ ಭವನ ಪೂಚಹಿ ಮಿತು ಮಾತ, ಮನೆಗೆ ಹೋಗಿ ತಾಯಿ ತಂದೆ ಕೇಳ್ತಾ ಇದ್ದಾರೆ. ಯಾಕೆಂದರೆ ತಾಯಿ ತಂದೆಗೆ ಬೇರೆ ಕೆಲಸ ಇರುತ್ತದೆ. ಯುವಕರನ್ನು ಕಳಿಸಿಬಿಟ್ಟರು, ಯುವಕರನ್ನು ಮಕ್ಕಳನ್ನು ಕಳಿಸಿಬಿಟ್ಟರು. ಏಕೆ? ಈ ಬ್ಯಾಂಡ್ ಬಾಜು ಇದೆಲ್ಲ ಬಾರಾತ್ ಅವರು ನೋಡಲಿ, ದಿಬ್ಬಣ ಸ್ವಾಗತ ಇವರು ನೋಡಲಿ. ಅವರು ಮನೆಯಲ್ಲಿ ನೋಡ್ತಾರೆ, ಬೇರೆ ಇವರು ಬಂದ ನಂತರ ನೋಡುವ ಕೆಲಸ ಅವರು. ಸ್ವಾಗತಕ್ಕೆ ಯುವಕರು ಹೋಗಲಿ ಎಂದು ಯುವಕರು ಇವರನ್ನು ಕಳಿಸಿಬಿಟ್ಟರು. ಸಣ್ಣ ಮಕ್ಕಳು ಅಲ್ಲದು ನೋಡ್ಕೊಂಡು ಹೆದರ್ಕೊಂಡು ಬಿಟ್ಟರು. ಇವರೆಲ್ಲರೂ ಓಡಿ ಬಂದರು. ಓಡಿ ಬಂದು ತಾಯಿ ತಂದೆ ಕೇಳ್ತಾರೆ. ಅವ್ರ ಮುಖ ನೋಡಿದ್ದರೆ ಇಷ್ಟು ಭಯ ಇದೆ, ಉಸಿರು ಜೋರಾಗಿ ಆಡ್ತಾ ಇದ್ದೆ. ಏನಾಯಿತು ಅಂದರೆ ಅವ್ರಿಗೆ ಬಾಯಿ ಹೇಳೋಕ್ಕೆ ಆಗ್ತಾಯಿಲ್ಲ. ಏನಾಯಿತು ಹೇಳು, ಮೊದಲು ಸಮಾಧಾನವಾಗಿರು, ಏನಾಯಿತು ಹೇಳು ಗಯೇ ಭವನ ಪೂಚ ಹಿಪಿತು ಮಾತಾ ಕಹಿ ವಚನ ಭಯ ಕಂಪಿತ ಗಾತ, ಭಯ ಕಂಪಿತ ನಡುಗನಿಂದ ಮಾತು ಹೇಳೋಕ್ಕೆ ಆಗ್ತಾಯಿಲ್ಲ. ಅಮ್ಮ ಹೇಳ್ತಾರೆ. ಏನಾಯಿತು ಹೇಳು ಅಂದರೆ ಅಮ್ಮ ಹೇಳ್ತಾರೆ. ಏನಾಯಿತು ಹೇಳು ನೋಡಿ, ಹೇಳೋಕ್ಕಾಗ್ತಾಯಿಲ್ಲ. ತುಳಸಿದಾಸ ಹೇಳ್ತಾರೆ ನೋಡಿ, ಕಹಿ ವಚನ ಭಯ ಕಂಪಿತ ಗಾತ, ಭಯ ಕಂಪಿತನಾಗಿ ನಾನು ಒಂದೊಂದು ವಾಕ್ಯ ಓದ್ತಾ ಇದ್ದೀನಿ. ಇಲ್ಲದಿದ್ದರೆ 4-6 ಬಿಟ್ಟು ಹೇಳಬಹುದು, ಬಟ್ ಈಗ ಒಂದೊಂದು ವಾಕ್ಯ ಓದಿ ಹೇಳ್ತಾ ಇದ್ದೆ. ಭಯ ಕಂಪಿತ ಗಾತ ಕಹಿವ ಕಾಹ, ಅವ್ರೇನು ಹೇಳ್ತಾರೆ? ಏನು ಹೇಳುವುದು ಕಹಿ ಜಾಯಿನ ಬಾತ, ಏನು ಹೇಳುವುದು ಬಾಯಿನಿಂದ ಮಾತೆ ಬರ್ತಾಯಿಲ್ಲ. ಏನು ಹೇಳಬೇಕೋ ಗೊತ್ತಾಗ್ತಾಯಿಲ್ಲ, ಬಾಯಿನಿಂದ ಭಯಕ್ಕೆ ಮಾತೆ ಬರ್ತಾಯಿಲ್ಲ. ಸ್ವಲ್ಪ ಹೊತ್ತಿಗೆ ಚೇತರಿಸಿಕೊಂಡು ಅವ್ರೇನು ಹೇಳಿದಾರೋ ಗೊತ್ತಾ? ಏನು ಹೇಳಬೇಕು? ಅದು ದಿಬ್ಬಣನ ಅಥವಾ ಏನು ಯಮಭಟರ ಯಾತ್ರವಾ ಎಂದು ಹೇಳ್ತಾರೆ. ಯಮಭಟರ ಮೆರವಣಿಗೆ, ಯಮಭಟರು ಬಂದರೆ ಹೇಗಿರುತ್ತೆ ನೋಡಿ, ಅದು ಯಮಭಟರ ಮೆರವಣಿಗೆ ಆಗಿದೆ. ಅಯ್ಯೋ ಜಮಕರ ಧಾರ ಕಿಂದವು ಬರೀ ಯಾತ ಆಗಿದೆ. ಇದು ದಿಬ್ಬಣವಾ ಅಥವಾ ಯಮಭಟರ ಧಾರವಾ ಎಂದು ಹೇಳ್ತಾರೆ. ಕಹಿವ ಬರು ಬೌರಾಹ, ಇನ್ನೊಂದೇನು, ವರ ಇದ್ದಾನಲ್ಲ ಅವನೊಬ್ಬ ಹುಚ್ಚು ಅಲ್ಲ, ಹುಚ್ಚು ಇರ್ತಾನೆ ನೋಡಿದ್ಯಾ? ಇಲ್ಲೇ ಕೂತಿರ್ತಾನೆ, ಎಲ್ಲೋ ನೋಡ್ತಾನೆ, ಏನೋ ಮಾಡ್ತಾನೆ, ಮಾತಾಡ್ತಾನೆ. ಅದೇನಪ್ಪ ಅಂದರೆ ಮತ್ತೆ ಏನೇನೋ ಮಾಡ್ತಾನೆ. ಇಲ್ಲಿ ತನ್ನ ಕೂದಲು ಕಿತ್ತುತ್ತಾನೆ, ಎಲ್ಲದಿದ್ದರೆ ಕೈ ಕಿತ್ತುತ್ತಾನೆ, ಮತ್ತು ಹೀಗೆ ಎಲ್ಲೋ ನೋಡ್ತಾನೆ, ನಗುತ್ತಾನೆ. ಇದು ಏನಪ್ಪ ಇದು ಹುಚ್ಚು ಅಂತ. ಅವನು ಹಾಗೆ ಹುಚ್ಚಿದ್ದಾನೆ. ಅವ್ರೇನು ಹೇಳ್ತಾರೆ? ಅವರು ಬೂದಿ ಹಚ್ಕೊಂಡ, ಮುಖ ನೋಡಿದರೆ ಏನೇನೋ ಇದೆ, ತಲಕೆಯನ್ನು ಸುತ್ತಕೊಂಡ, ಇನ್ನೇನೋ ಹಾವು ಹಚ್ಕೊಂಡ. ಅಯ್ಯೋ ನೋಡಿದ್ರೆ ನಿಮಗೆ ಭಯವಾಯಿತು. ವರ ಹುಚ್ಚಿದ್ದಾನೆ, ಅವರು ಸುತ್ತಿರೋದಿಲ್ಲ ಭೂತಪ್ರೇತ ಪಿಶಾಚ. ನೋಡಿದ್ರೆ ನಿಮಗೆ ಭಯವಾಯಿತು. ಅದರಿಂದ ಅಯ್ಯೋ ಹೇಗೆ? ಬ್ಯಾಲ ಕಪಾಲ ವಿಭೂಷಣ ಚಾರ, ಭೂಷಣ ಏನು ಭೂಷಣವೆಲ್ಲ ಏನದು? ಕ್ಷಾರ ಅಂದರೆ ಬೂದಿ ಹಚ್ಕೊಂಡ. ವ್ಯಾಲ ಕಪಾಲ, ವ್ಯಾಲ ಅಂದರೆ ಹಾವು ಇದೆ, ಕಪಾಲ ಇದೆ, ಬೂದಿ ಹಚ್ಕೊಂಡ. ನೋಡಿದ್ದರೆ ನಿಮಗೆ ಹುಚ್ಚನಿಸಿದ. ವರನೇನೋ ಹುಚ್ಚ, ಮಿಕ್ಕ ಜನರೇನೋ ಇದು ಹೀಗಿದೆ ಅನ್ನು. ತನ್ನ ಚಾರ ಬ್ಯಾಲ ಕಪಾಲ ಭೂಷಣ ನಗನ ಜಟಿಲ ನಗ್ನವಾಗಿದ್ದಾನೆ. ಅಲ್ಲಂಗೆ ಬಟ್ಟನೇ ಇಲ್ಲ, ಸ್ವಲ್ಪ ಏನೋ ಇಷ್ಟು ಉಟ್ಕೊಂಡಷ್ಟೇ. ಬಿಕಟ ಮುಖ, ಜಟಿಲ ಭಯಂಕರ, ಜಟ ಸುತ್ತುಕೊಂಡ. ನೋಡಿದರೆ ಒಂದು ಕಾಡು ಜನರು ಬರ್ತಾರೆ ನೋಡಿ, ಹಾಗೆ ಭಯಂಕರವಾಗಿದ್ದಾನೆ. ಸಂಘ ಭೂತ ಪ್ರೇತ ಪಿಶಾಚ ಯೋಗಿನಿ, ಭೂತ ಪ್ರೇತ ಪಿಶಾಚ ಯೋಗಿನಿ ಅಂಥವರಿದ್ದಾರೆ. ಬಿಕಟ ಮುಖ ರಜನೀಚರ, ಎಲ್ಲ ವಿಕೃತ ಮುಖವಾಗಿರುವ ರಾಕ್ಷಸರು ಹಾಗಿದ್ದಾರೆ. ಜೋ ಜಿಯತರ ಹಿ ಬರಾತ ದೇಕತ, ಆ ಬರಾತು ನೋಡಿದ ನಂತರ ಯಾರು ಪ್ರಾಣ ಉಳಿಯುತ್ತದೋ ಅದು ನಿಜವಾದ ಪುಣ್ಯಾತ್ಮ ಎಂದು ಹೇಳ್ತೀವಿ. ಅದು ನೋಡಿದ್ದರೆ ನಮ್ಮ ಪ್ರಾಣವೇ ಹೋಗುತ್ತದೆ. ನಾವು ಹೇಗೋ ಬದುಕಿ ಬಂದಿದ್ದೇವೆ. ಆ ಮೆರವಣಿಗೆ, ಆ ದಿಬ್ಬಣ ನೋಡಿದ ನಂತರ ಯಾರಾದರೂ ಬದುಕಿದ್ದರೆ ಅವನು ನಿಜವಾದ ಪುಣ್ಯಾತ್ಮ. ಬಂದು ಮಕ್ಕಳು ಹೇಳ್ತಾ ಇದ್ದಾರೆ, ಜೋ ಜಿಯತರ ಹಿ ಬರಾತ ದೇಕತ ಪುಣ್ಯ ಬಡತೆ ಹಿ ಕರಸಹಿ. ನಿಜವಾದವರು ಪುಣ್ಯಾತ್ಮ. ಇಲ್ಲದಿದ್ದರೆ ನೋಡಿದ ತಕ್ಷಣವೇ ಪ್ರಾಣನೇ ಬಿಡುತ್ತಾನೆ. ಇಷ್ಟು ಭಯಂಕರವಾಗಿ ಹೆದರ್ಕೊಂಡು ಭಯದಿಂದ ಭಯಕ್ಕೆ ಪ್ರಾಣವೇ ಬಿಡ್ತಾನೆ. ದೇಕಿ ಸೋವು ಮಾ ವಿವಾಹು, ಅವನ ಜೊತೆಗೆ ನಮ್ಮ ಪಾರ್ವತಿ ವಿವಾಹ ಹೇಗೆ? ಏನಾದರೂ ಆ ದಿಬ್ಬಣ ನೋಡಿದ ನಂತರ ಬದುಕಿದ್ದರೆ ಪಾರ್ವತಿ ಕಲ್ಯಾಣ ನೋಡಲಾಗುತ್ತದೆ. ಇಲ್ಲದಿದ್ದರೆ ಪಾರ್ವತಿ ಕಲ್ಯಾಣ ನೋಡೋದೇನು, ನಿಮ್ಮ ಪ್ರಾಣವೇ ಹೋಗುತ್ತದೆ. ಗರಗರ ಬಾತಾಸಿಲ್ಲರಿ ಕನಕಹಿ. ಎಲ್ಲ ಮನೆಯಲ್ಲಿ ಮಕ್ಕಳು ಹೋಗಿ, ಸಣ್ಣ ಮಕ್ಕಳು, ಯುವಕರು ಯುವತಿಯರು ಹೋಗಿ ತಾಯಿ ತಂದೆಗೂ ಎಲ್ಲ ಮನೆಯಲ್ಲಿ ಇದೇ ಹೇಳ್ತಾ ಇದ್ದಾರೆ.
ಸಮುಜಿ ಮಹೇಶ ಸಮಾಜ ಸಭ. ಶಿವ ಅರ್ಥ ಮಾಡಿಕೊಂಡ. ಜನನಿ ಜನಕಮ್ಮ ಸುಖಾಹಿ. ಶಿವನ ಗುಂಪು ಹೀಗಿದೆ ಎಂದು ತಾಯಿ ತಂದೆ ಅರ್ಥ ಮಾಡಿಕೊಂಡರೆ ಮಕ್ಕಳು ಹೇಳಿದ್ದಾಗ. ಬಾಲಭುಜಾಯ ವಿವಿಧ, ಅವರಿಗೆ ಬಗೆ ಬಗೆಯಾಗಿ ಹೇಳಿದ್ದರು. ಸುಮ್ಮನೆ ಒಂದು ಏನದು ಹೋಲಿ ಹಬ್ಬಕ್ಕೆಲ್ಲ ಹಾಕ್ಕೊಳ್ತಾರಲ್ಲ, ಬೇಕೆಂದು ಏನೋ ಅಲಂಕಾರ ಮಾಡಿಕೊಂಡು ಒಬ್ಬರು ಕೋತಿ ವೇಷ, ಒಬ್ಬನು ಏನೋ ವೇಷ ಹಾಕ್ಕೊಂಡು ಬರ್ತಾರೆ ನೋಡಿದ್ದೀರಾ ಮೆರವಣಿಗೆಯಲ್ಲಿ. ಹಾಗೆ ಸುಮ್ಮನೆ ಅಲಂಕಾರ ಮಾಡಿಕೊಂಡರು. ಅದೇನು ಬೇಜಾರು ಮಾಡಿಕೊಳ್ಳಬೇಡ. ಅವರು ನಿಜವಾಗಿ ಒಳ್ಳೆಯವರು, ಸಾಕ್ಷಾತ್ತು ಶಿವನ ಭಕ್ತರು, ದೇವರೇ ಶಿವನ ಭಕ್ತರೇ. ಆದರೆ ಸುಮ್ಮನೆ ವೇಷ ಹಾಕ್ಕೊಂಡರು ಮಕ್ಕಳಿಗೆ ನಗು ಬರಲಿ ಎಂದು, ಜನರಿಗೇನೋ ಎಂಟರ್ಟೈನ್ಮೆಂಟ್ ಮನೋರಂಜನಕ್ಕೋಸ್ಕರ ಏನೋ ಆ ಮನೋರಂಜನ ತಮಾಷೆ ಆಗಲಿ ಎಂದು ಎಲ್ಲ ಅಲಂಕಾರ ಏನದು ಹೋಲಿ ಹಬ್ಬಕ್ಕೆ ಹಾಕ್ಕೊಳ್ತಾರೆ. ಹಾಗೆ ಏನೋ ಹಾಕ್ಕೊಂಡು ಬಂದರು. ನೀವೇನು ಹೆದರ್ಕೊಳ್ಳಬೇಡ. ಅವನು ಹುಚ್ಚೇನಲ್ಲ, ಹುಚ್ಚು ವೇಷ ಹಾಕ್ಕೊಂಡನೇ ಹೊರತು ಹುಚ್ಚಲ್ಲ. ಅವರು ದೊಡ್ಡ ಮಹಾತ್ಮರು, ಶಿವ ವರ ಎಂದು ತಾಯಿ ತಂದೆ ಹೇಳಿ ಮಕ್ಕಳಿಗೆ ತುಂಬ ಒಪ್ಪಿಸುವಕ್ಕೆ ಪ್ರಯತ್ನ ಮಾಡಿದ್ದಾರೆ, ಸಮಾಧಾನ ಮಾಡುವುದಕ್ಕೆ. ತುಂಬ ಹೊತ್ತು ಹೇಳಿದ ನಂತರ ಸ್ವಲ್ಪ ಹೊತ್ತಕ್ಕೆ ಸಮಾಧಾನವಾಯಿತು. ಇಲ್ಲದಿದ್ದರೆ ನೋಡಿದಾಗ ಅವರಿಗೆ ನಡಗೆ ಬಂತು. ಸ್ವಲ್ಪ ಹೊತ್ತಿಗೆ ಸಮಾಧಾನವಾಯಿತಂತೆ. ಬಾಲಭುಜಾಯ ವಿವಿಧ ಬಗೆಯಾಗಿ ಅವರಿಗೆ ಹೇಳಿ ಸಮಾಧಾನ ಪಡಿಸುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಿಡರ ಹುಡರನಾಹಿ, ನೀವೇನು ಚಿಂತೆ ಮಾಡಬೇಡಿ, ಬೇಜಾರು ಮಾಡಿಕೊಳ್ಳಬೇಡಿ, ಭಯಗೊಳ್ಳಬೇಡಿ. ಇಲ್ಲೇನು ಭಯಗೊಳ್ಳತಕ್ಕದ್ದಲ್ಲ. ಅವರು ಸುಮ್ಮನೆ ಮನೋರಂಜನಕ್ಕೋಸ್ಕರ ಏನೇನೋ ವೇಷ ಹಾಕ್ಕೊಂಡರು. ಒಳಗೆ ದೇವರೆಲ್ಲರೂ ದೇವತಾ ಸ್ವರೂಪರು, ಶಿವ ಸಾಕ್ಷಾತ್ತು ಪರಮಾತ್ಮನೇ. ಅದೆಲ್ಲ ಹುಚ್ಚು ವೇಷ ಹಾಕ್ಕೊಂಡ ಅಷ್ಟೇ ಅಲ್ಲವೇ. ಈಗ ಎಲ್ಲರೂ ಇಷ್ಟಾದ ನಂತರ ಮತ್ತೆ ವಾಪಸ್ ಬಂದರು. ಮತ್ತೆ ವಾಪಸ್ ಬಂದು ಎಲ್ಲರೂ ತನ್ನ ರಥ ಹತ್ತಿ ಈಗ ನಾವು ಮಂಗಳಾರತಿ ಎಲ್ಲ ತೋರಿಸೋಣ ಎಂದು ಬಂದು ತೋರಿಸಿದ್ದಾರೆ. ಲಯ ಅಗವಾನ ಬರಾತಹಿ ಆಯೇ ಬಂದು ಮತ್ತೆ ಅದಕ್ಕೆ ಸ್ವಾಗತ ಹಾಡಿ ಏನು ಕಲಶ, ಮಂಗಳ ಕಲಶ ತೋರಿಸಿ ಆರತಿ ಮಾಡಿ ಅಕ್ಷತಗಳು ಹೂಗಳು ಹಾಕಿ ಮತ್ತೆ ದಿಯೇ ಸಬಹಿ ಜನ ವಾಸ ಸುಹಾಯ ಎಲ್ಲರನ್ನು ಒಳಗೆ ನಗರ ಒಳಗೆ ಕರೆದು ಅವರಿಗೆಲ್ಲ ವಾಸ ಎಲ್ಲೆಲ್ಲಿ ವಾಸ ಇರಬೇಕು ಮೊದಲು ಸ್ವಾಗತ ಮಾಡಿ ತಮ್ಮ ಮನೆಗೂ ಕರ್ಕೊಂಡು ಹೋಗಿ ಶಿವನ ಮನೆ ಒಂದು, ವಿಷ್ಣು ಮನೆ ಒಂದು, ಬ್ರಹ್ಮದೇವನ ಮನೆ ಒಂದು, ಎಲ್ಲರ ತಮ್ಮ ಮನೆಯಲ್ಲಿ ಇಟ್ಟರು. ಮೈನಾ ಶುಭ ಆರತಿ ಸಮಾರಿ. ಈಗ ಮೈನಾದೇವಿ ಬಂದಳು, ಏನು ಹಿಮವಂತನ ಪತ್ನಿ. ಅವಳು ಬಂದು ಅವನು ಆರತಿ ತೋರಿಸಿದ್ದಾರೆ. ಸಂಗ ಸುಮಂಗಲ ಗಾವಹಿನಾರಿ, ಅವರ ಜೊತೆಗೆ ಇರುವ ಸ್ತ್ರೀಯರೆಲ್ಲ ತುಂಬ ಒಳ್ಳೆಯ ಮಂಗಳ ಗೀತಗಳು ಹಾಡುತ್ತಾ ಇದ್ದಾರೆ. ಕಂಚನ ತಾರ ಸೋಹ ಬರಪಾನಿ, ಕೈಯಲ್ಲಿ ಹೇಗಿದೆ ಕಂಚನ, ಎಂದು ಚಿನ್ನದ ಪಾತ್ರ ಇದೆ, ಚಿನ್ನದ ಪಾತ್ರದಿಂದ ನೀರು ಇದೆ. ಪರಿಚನ ಚಲಿ ಹರಹಿ ಹರಶಾನಿ, ವಿಕಟ ಬೇಷ ಅದೆಲ್ಲ ಆ ಪಾದ ಪ್ರಕ್ಷಾಳನಕ್ಕೆ ಪಾದ ತುಳಿಯುವುದಕ್ಕೆ ನೀರು ಮತ್ತು ಇನ್ನು ಮಂಗಳಾರತಿ ಅದೆಲ್ಲ ಕೊಟ್ಟು ನೋಡಿದರೆ ಶಿವನ ವೇಷ ವಿಭೂತಿ ಅದೆಲ್ಲ ನೋಡಿ ಹಾವುಗಳು ಅಯ್ಯೋ ನೋಡಿ ಅವಳಿಗೆ ಅನಿಸಿತು ಮೈನಾಗ, ಅಯ್ಯೋ ಹೀಗಿದ್ದಾನೇನು, ನಾನು ಸರಿಯಾಗಿ ನೋಡ್ತಾ ಇದ್ದೇನೆ ಏನಾಯ್ತು ಅಂತ ಮತ್ತೆ ನೋಡಿದರು, ಅಯ್ಯೋ ಹಾಗೇ ಇದ್ದಾನೆ. ಅದೇನು ಮೈನಾ ಪಾರ್ವತಿ ತಾಯಿಗೆ ಅವಳಿಗೆ ಅನಿಸಿತು ಬೇಜಾರು. ವೇಷ ರುದ್ರ ಹಿಜಬದೇಕ ಅಬಲನವರ ಭಯವು ವಿಶೇಷ. ಈಗ ಸ್ತ್ರೀಯರು ಅವರ ಜೊತೆಗೆ ಬಂದಿದ್ದಾರಲ್ಲ ಆರತಿ ಮಂಗಳಾರತಿ ಅವ್ರಿಗೋಸ್ಕರ ಅವರು ಹೆದರ್ಕೊಂಡು ಬಿಟ್ಟರು. ಅವ್ರ ಹತ್ತಿರಕ್ಕೆ ಹೋಗಿ ಹಿಂದೆ ಹೋಗ್ತಾ ಇದ್ದಾರೆ. ಇವಳು ಸ್ವಲ್ಪ ಮುಂದೆ ಇದ್ದಾರೆ, ಅವರೆಲ್ಲ ಹಿಂದೆ. ಇವಳೇನು ನೋಡ್ತಾ ಇದ್ದಾರೆ, ಇವಳಿಗೆ ಹೆದರಿಕಾಯ್ತು ಅವಳಿಗೆ ಹೆದರಿಕಾಯ್ತು. ಭಾಗಿ ಭವನ ಪೈಠಿ ಅತಿ ತ್ರಾಸ. ಕೆಲವರು ಹುಡುಗಿಯರು ಮನೆಗೆ ಹೋಗಿಬಿಟ್ರು, ಓಡಿ ಹೋದರು. ಗಯೇ ಮಹೇಶು ಜಹಾ ಜನವಾಸ. ಈಗ ಇವಳು ಮೈನಾದೇವಿ ಅಷ್ಟೇ, ಏನೋ ಆ ನೀರು ಹಾಕಿದ್ದಾರೆ, ಮಂಗಳಾರತಿ ತೋರಿಸಿದ್ದಾರೆ ಹೊರತು ಮನಸ್ಸಿಗೆ ಬೇಜಾರಾಯಿತು. ಮೊದಲು ತನ್ನ ಅರಮನೆಗೆ ಹೋಗಿ ತನ್ನ ಪತಿ ಜೊತೆಗೆ ಕೂತ್ಕೊಂಡು ಮೈನಾ ಹೃದಯ ಬಹುದುಕು ಬಾರಿ ಅದರಿಂದ ಪಾರ್ವತಿ ಹತ್ತಿರ ಹೋಗಿಬಿಟ್ಟಳು. ಪಾರ್ವತಿಯನ್ನು ಹಿಡ್ಕೊಂಡು ತೊಡೆ ಮೇಲೆ ಕೂರಿಸಿಕೊಂಡು ಅಯ್ಯೋ ಎಂದು ಅಳುತ್ತಾ ಇದ್ದಾಳೆ ಪಾರ್ವತಿಯನ್ನು ನೋಡಿ. ಮೈನಾ ಹೃದಯ ಭಯವು ದುಃಖ ಬಾರಿ ಲೀನ್ಹಿ ಬೋಲಿ ಗಿರೀಶ ಕುಮಾರಿ, ಏ ಗಿರಿಜಾ ಬಾ ಎಂದು ಹೇಳಿದ. ಪಾರ್ವತಿ ಬಾ ಅಂದರೆ ಏನಮ್ಮ ಅಂದರೆ ಅಯ್ಯೋ ಎಂದು ಹೇಳ್ತಾರೆ. ಏನಾಯ್ತಮ್ಮ ಅಂದರೆ ಅಯ್ಯೋ ಎಂದು ಹೇಳುತ್ತಾರೆ. ಅಯ್ಯೋ ಎಂದು ಹೇಳ್ತಾರೆ. ಏನಾಯ್ತಮ್ಮ ಅಂದರೆ ಅಯ್ಯೋ ಏನು ಹೇಳಬೇಕು, ಅಯ್ಯೋ ಅಧಿಕ ಸ್ನೇಹ ಗೋದ ಬೈಟಾರೆ ಶ್ಯಾಮ ಸರೋಜ ನಯನ ಬರೆ. ಅಯ್ಯೋ ಎಂದು ತೊಳೆ ಮೇಲೆ ಕುರಿದುಕೊಂಡು ಈಗ ಕಣ್ಣೀರು ಸೋರ್ತಾ ಇದೆ, ಮುಖ ನೋಡ್ತಾ ಇದೆ. ಅಯ್ಯೋ ನಿನ್ನ ಗತಿ ಏನಾಯಿತೆ, ಅಯ್ಯೋ ಹೀಗಾಯಿತು. ಜಹಿ ಬಿದಿ ತುಮಹಿ ರೂಪ ಅಸದೀನ್ ತೆಹಿ ಜಡ ಬರು ಬಾಬರ ಕಸ. ನಿನಗೆ ಭಗವಂತ ಇಷ್ಟು ಸುಂದರವಾದ ರೂಪ ಕೊಟ್ಟ ನಿನಗೆ, ಅಯ್ಯೋ ನಿನಗೆ ವರ ಮಾತ್ರ ಹುಚ್ಚು ಮಾಡಿಬಿಟ್ಟನಲ್ಲ. ಅಯ್ಯೋ ಅಲ್ಲವೇ, ಮಗಳಿಗೆ ಅನುಗುಣವಾದ ಅಳಿಯ ಇರಬೇಕೇ, ಅವನೇನು ಹುಚ್ಚು ಮಾಡಿಬಿಟ್ಟ. ನಿನಗಿಷ್ಟು ಸೌಂದರ್ಯ ಕೊಟ್ಟ ಅವನನ್ನೇನೋ ಹುಚ್ಚು ಮಾಡಿಬಿಟ್ಟ. ಕಸಕೀನ್ ಬೌರಾಹ ಬೌರ ಅಂದರೆ ಹುಚ್ಚು ಹಿಂದಿಯಲ್ಲಿ.
ಕಸಕೀನ್ ಬರು ಬೌರಾಹ ಬಿದಿಜಹಿ ತುಮಹಿ ಸುಂದರತಾದೈ. ಯಾವ ಬ್ರಹ್ಮದೇವನಿಗೆ ಸೃಷ್ಟಿ ಮಾಡುವಾಗ ಸ್ವಲ್ಪ ನೋಡಬೇಕೇ. ಒಬ್ಬನಿಗೆ ಶರ್ಟು ಕೊಟ್ಟರೆ ತನ್ನ ಕೈಗೆ ಇದಕ್ಕೆ ಅನುಗುಣವಾಗಿ ಶರ್ಟು ಮಾಡಬೇಕಾ? ಏನೊಂದು ಇಷ್ಟು ದಪ್ಪ ಮನುಷ್ಯನಿಗೆ ಇಷ್ಟೇ ಸಣ್ಣ ಶರ್ಟು ಮಾಡಿದರೆ ಆಗುತ್ತದೆ ಅಲ್ಲವೇ? ಉದ್ದ ಮನುಷ್ಯರಿರ್ತಾನೆ, ಕೈ ಮಾತ್ರ ಸಣ್ಣದು ಮಾಡಿದರೆ ಆಗುತ್ತದೆ? ಉದ್ದ ಮನುಷ್ಯನಿಗೆ ಸ್ವಲ್ಪ ಉದ್ದ ಕೈಗಳಿರಬೇಕು, ಉದ್ದ ಕಾಲುಗಳಿರಬೇಕು. ಅಂದರೆ ಮನುಷ್ಯನಿಗೆ ತಕ್ಕಷ್ಟಿರಬೇಕು. ನಾನು ನಿನ್ನಂಥ ಸುಂದರಿಯನ್ನು ಪಾರ್ವತಿಯನ್ನು ಸೃಷ್ಟಿ ಮಾಡಿದ್ದರೆ ನಿಮಗೆ ತಕ್ಕ ವರನನ್ನು ಮಾಡಬೇಕಿತ್ತು. ಇವನನ್ನು ಇಷ್ಟು ಸುಂದರಿ, ಅವನನ್ನೇನು ಹುಚ್ಚ ತಯಾರು ಮಾಡಿದ. ಬ್ರಹ್ಮದೇವ ಸೃಷ್ಟಿ ಮಾಡಿದಾಗ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕೇ? ಏನು ಹಿಂದೆ ಮುಂದೆ ನೋಡದೆ ಬ್ರಹ್ಮದೇವನಿಗೆ ಹುಚ್ಚಾಗಿತ್ತಾ ಏನು? ಮಾಡುವಾಗ ಏನು ಬುದ್ಧಿ ಹೋಯಿತು? ಹೀಗೆ ಸೃಷ್ಟಿ ಮಾಡ್ತಾನೆ ಏನು? ಯಾರು? ಮೈನಾ. ಜೋಫಲು ಚಹಿವ ಸುರ ತರುಹಿಸೋ ಪರಬಸ ಬಬೂರಹಿ. ನಾನು ಕಲ್ಪವೃಕ್ಷ ಇಡಬೇಕು ಎಂದು ನಾನು ಬೀಜ ಇಟ್ಟು ನೀರು ಹಾಕಿ ಗೊಬ್ಬರ ಹಾಕಿ ಎಲ್ಲ ಹಾಕಿ ಕಲ್ಪವೃಕ್ಷ ಬೆಳೆಯುತ್ತದೆ ಅಂದ್ಕೊಂಡ್ರೆ ಅದು ಹೋಗಿ ಬಬೂಲಾಗಿಬಿಟ್ಟಿತ್ತು. ಬಬೂಲ್ ಅಂದರೆ ಏನು? ಬೇವಲ್ಲ. ಬಬೂಲ್ ಅಂದರೆ ಬಬ್ಬಳಿ. ಎಸ್, ಬಬ್ಬಳಿ ಕರೆಕ್ಟ್. ಬಬೂಲ್ ಹಿಂದಿಯಲ್ಲಿ ಹೇಳ್ತಾರೆ. ನೀವು ಬಬ್ಬಳಿ ಹೌದಾ? ಕರೆಕ್ಟೆ. ಬೊಬ್ಬಿಲಿ ಚೆಟ್ಟು ತೆಲುಗಿನಲ್ಲಿ, ತೆಲಂಗಾಣದಲ್ಲಿ ಬೊಬ್ಬಿಲಿ ಹೇಳ್ತೀವಿ. ತುಂಬ ಆಂಧ್ರ ಜನರು ಹೇಳ್ತಾರೆ ತುಂಬ ಚೆಟ್ಟು, ತುಂಬ ಮರ. ಬೊಬ್ಬಿಲಿ ತೆಲಂಗಾಣದಲ್ಲಿ ಹೇಳ್ತೀವಿ. ಕರೆಕ್ಟೆ. ಆ ಬೊಬ್ಬಿಲಿ ಚೆಟ್ಟು ಅಂದರೆ ಏನು? ಕಪ್ಪು ಇರುತ್ತದೆ, ಮುಳ್ಳುಗಳಿರುತ್ತವೆ, ಅದಕ್ಕೇನೋ ಆಗೋದು. ನಾವು ಕಲ್ಪವೃಕ್ಷ ಇಟ್ಟರೆ ಈ ಬೊಬ್ಬಿಲಿ ಮರ ಆಗಿಬಿಟ್ಟಿತ್ತೆ. ಅಯ್ಯೋ, ಹಿಂದಿಯಲ್ಲಿ ಹೇಳ್ತಾರೆ ನೋಡಿ, ಬಬೂರಹಿ ಲಗಲಾಗಯಿ. ಅದು ಕಲ್ಪವೃಕ್ಷ ಇಟ್ಟರೆ ಅದು ಬಬೂರ ಆಗಿಬಿಟ್ಟಿತ್ತು. ಅಯ್ಯೋ, ಇದೇನಪ್ಪ, ಪಾರ್ವತಿಗೆ ಇಷ್ಟು ಸುಂದರವಾಯಿತು, ಈಗ ಮದುವೆ ಆಗ್ತದೆ, ಆಹಾ ಸಂಭ್ರಮ ಅಂದ್ಕೊಂಡ್ರೆ ನಾರದ ಹೇಳಿದೆ ಎಂದು ತಪಸ್ಸು ಮಾಡಿ ಎಲ್ಲ ಮಾಡಿದರೆ ಹುಚ್ಚು ಬಂದುಬಿಟ್ಟ ಕೊನೆಗೆ. ಅಯ್ಯೋ ರಾಮ. ಜೋಪಲು ಚಹಿವ ಸುರ ತರುಹಿ ಅದೇನು ಕಲ್ಪವೃಕ್ಷದಿಂದ ನಿಮಗೆ ಒಳ್ಳೆಯ ಹಣ್ಣಾಗುತ್ತದೆ. ಮಾವಿನ ಹಣ್ಣು ಅಂದರೆ ಅದೇನು? ಬೊಬ್ಬಿಲಿ ಹಣ್ಣಾಯಿತು ಅಥವಾ ಬೇವಿನ ಹಣ್ಣಾಯಿತು. ಮಾವಿನ ಮರ ಇಟ್ಕೊಂಡು ಬೆಳೆಸಿ 10 ವರ್ಷ ಬೆಳೆಸಿದ ನಂತರ ನೀರು ಹಾಕಿ ಗೊಬ್ಬರ ಹಾಕಿ ಹಣ್ಣಾಗ್ತದೆ ನೋಡೋಣ ಅಂದರೆ ಅದಕ್ಕೆ ಬೇವಿನ ಹಣ್ಣಾಯಿತು. ಇದೇನಪ್ಪ, ಮಾವಿನ ಮರಕ್ಕೆ ಬೇವಿನ ಹಣ್ಣಾಯಿತು. ಹಾಗೆ ಆಯಿತು ನಮ್ಮ ಗತಿ. ಅವ್ರು ಹೇಳ್ಕೊಳ್ತಾರೆ, ಹೀಗಾಯಿತು. ತುಂಬ ಸಹಿತ ಗಿರಿತೆ ಗಿರವು ಪಾವಕ ಜರವು ಜಲನಿಧಿ ಮಹುಪರವು. ಅಯ್ಯೋ ಪಾರ್ವತಿ, ನಿನ್ನ ಗತಿ ಹೀಗೆ ಆಯಿತೆ. ಈಗ ಎಲ್ಲ ತಪಸ್ಸು ಮಾಡಿದ್ದೇವೆ, ಒಪ್ಪಿಕೊಂಡಿದ್ದೇವೆ, ಲಗ್ನ ಪತ್ತಾಯಿತು, ಎಲ್ಲರಿಗೂ ಹೇಳಿಬಿಟ್ಟಿದ್ದೆ, ಬಂಧುಗಳೆಲ್ಲ ಬಂದರು. ಈಗ ಬೇಡ ಅಂದರೆ ನಡೆಯಲ್ಲ. ಈಗ ಇವಳಿಗೆ ಹೇಗೆ ಕೊಡುವುದು ಮಗಳನ್ನು? ಆದ್ದರಿಂದ ಪಾರ್ವತಿ, ನೀನು ನಾನು ಹೋಗಿ ಸಮುದ್ರದಲ್ಲಿ ಇಳಿದು ನಾವು ಸತ್ತು ಹೋಗೋಣ, ಸಮುದ್ರದಲ್ಲಿ ಮುಳುಗಿ ಹೋಗೋಣ. ತುಂಬ ಸಹಿತ ಗಿರಿತೆ ಗಿರವು ಪಾವಕ ಜರವು. ಅಥವಾ ಬೆಂಕಿಯಲ್ಲಿ ಹಾರಿ ಆದರೂ ಸತ್ತು ಹೋದನ. ಸಮುದ್ರಕ್ಕೆ ಹೋಗುವಕ್ಕೆ ಜಾಗ ಇಲ್ಲ, ಏಕೆ ಸಮುದ್ರಗಳೆಲ್ಲ ಇಲ್ಲಿಗೆ ಬಂದುಬಿಟ್ಟು ಬೆಂಕಿಯಲ್ಲೇ ಹಾರಿ ಸತ್ತು ಹೋಗೋಣ. ಪಾರ್ವತಿ, ನಿನಗೆ ನನಗೆ ಇಬ್ಬರಿಗೆ ಗತಿ ಹೀಗೆ ಆಯಿತು. ನೋಡಿ ನಮಗೆ ಜಲನಿಧಿ ಮಹುಪರಿ. ಅಯ್ಯೋ, ಗರು ಜಾವು ಅಪಜಸು ಹೋವ ಜಗ ಜೀವತ ಬಿಬಾಹುನ ಹವು ಕರವು. ಅದರಿಂದ ಮದುವೆ ಬೇಡ ಅಂದರೆ ಅಪಕೀರ್ತಿ ಆಗುತ್ತದೆ. ಮದುವೆ ಮಾಡಿಬಿಟ್ಟರೆ ಈಗ ಇಡೀ ಜೀವನ ನನ್ನ ಮಗಳ ಗತಿ ಹುಚ್ಚಿನ ಜೊತೆಗೆ ಹೇಗಿರುವುದು ಇವಳು? ಅಯ್ಯೋ, ಒಂದು ದಿವಸನ ಇಡೀ ಜೀವನ ಹುಚ್ಚಿನ ಜೊತೆಗೆ ಇರಬೇಕು. ಹೇಗೆ ನೋಡಿದ್ದರೂ ಕಷ್ಟ. ಇಲ್ಲದಿದ್ದರೆ ಅಪಕೀರ್ತಿ ಆಗುತ್ತದೆ. ಮದುವೆ ಮಾಡಲ್ಲ ಅಂದರೆ ಕರೆದಿರುವ ಜನರೆಲ್ಲ ವಾಪಸ್ ಕಳಿಸ್ಬೇಕಾ? ಇಲ್ಲಿ ಇಷ್ಟು ಹತ್ತಿರಕ್ಕೆ ಬಂದ ನಂತರ ಎಲ್ಲ ಲಗ್ನ ಎಲ್ಲ ಬಂದರು, ಮದುವೆ ಇಲ್ಲ ಎಂದು ಅನೌನ್ಸ್ ಮಾಡಿ ಕಳಿಸಿಬಿಡುವುದಾ? ಏನಾಗೋದು? ಇವನು ತಪಸ್ಸು ಮಾಡಿ ಪ್ರತಿಜ್ಞೆ ಮಾಡಿ ಕೂತಿದ್ದಾಳೆ ಇವಳು, ನಾನು ಇನ್ನೊಬ್ಬರನ್ನು ಯಾರನ್ನೂ ಮಾಡ್ಕೊಳ್ಳಲ್ಲ, ಇವನು ಹಾಗೆ ಇದ್ದಾರೆ, ಆ ಹುಚ್ಚನ್ನೇ ಮಾಡ್ಕೊಳ್ತಾಳೆ ಅಂತ. ಏನು ಮಾಡೋದು? ಈ ಮಗಳು ಹೀಗಿದ್ದಾಳೆ, ಹುಚ್ಚನ್ನೇ ಮಾಡ್ಕೊಳ್ತೀನಿ. ಭಯೇ ವಿಕಲ ಅಬಲ ಸಕಲ. ಸುತ್ತಿರುವ ಹೆಂಗಸರಿಗೆ ಎಲ್ಲರಿಗೂ ಬೇಜಾರಾಯಿತು. ದುಃಖಿತ ದೇಖಿ ಗಿರಿನಾರಿ. ಮೈನಾದೇವಿ ಬೇಜಾರು ಮಾಡಿಕೊಳ್ಳೋದು ನೋಡಿ, ಪಾಪ ಅವ್ರಿಗೂ ಬೇಜಾರಾಯಿತು. ಹೌದು ನಿಜವೇ, ಪಾಪ ತಾಯಿ ಇಂಥ ಆಗಿದ್ದರೆ ಯಾವ ತಾಯಿಗೆ ದುಃಖ ಆಗಲ್ಲ, ಹಾಗೆ ಬಿಡ್ತದೆ ಯಾವ ತಾಯಿಗೆ. ಅದರಿಂದ ನೋಡಿದರೆ ನಮಗೂ ಆಗುತ್ತದೆ. ಪಾರ್ವತಿ ಫ್ರೆಂಡ್ಸು, ನಾವು ಚಿಕ್ಕಂದಿನಿಂದ ನೋಡಿದ್ದೇವೆ. ಪಾರ್ವತಿಗಿಂತ ಅವನು ಸಿಗ್ತಾ ಇದ್ದಾನೆ, ನಮಗೂ ದುಃಖ ಆಗ್ತಾ ಇದೆ, ಅವರು ಅಳ್ತಾ ಕರಿಬಿಲಾಪು ರೋದಿತಿ ಬದತಿ. ಈಗ ಅಳುತ್ತಾ ಇದ್ದಾರೆ, ಯಾರ ಮಾತು ಕೇಳುವ ಸ್ಥಿತಿಯಲ್ಲಿ ಎಲ್ಲ ಅಳುವುದಲ್ಲೇ ಜೋರಾಗಿ ಅಳುವುದು ಶುರುವಾಯಿತು. ಮದುವೆಯಲ್ಲಿ ಅಳುವುದು. ಸುತಾಸನೆ ಹುಸಂಬಾರಿ ನಾರದ ಕರಮಯ ಕಾಹ ಬಿಗಾರ. ಈಗ ವಿಲಾಪ ಅಂದರೆ ಗೊತ್ತಾ? ಅಳುತ್ತಾನೆ ಇರುತ್ತಾನೆ. ಅಯ್ಯೋ ನಯನ ಹೇಳ್ತಾ ಇದ್ದಾರೆ, ಮೈನಾದೇವಿ, ನಾರದನಿಗೆ ನಾನೇನು ಅನ್ಯಾಯ ಮಾಡಿದೆ? ನನ್ನ ಮಗಳ ಜೀವನ ಹೀಗೆ ಮಾಡಿಬಿಟ್ಟ. ಒಳ್ಳೆಯ ಉಪದೇಶ ಕೊಡಬೇಕೇ? ನಾನು ನಾರದನಿಗೆ ಏನು ಅನ್ಯಾಯ ಮಾಡಿದೆ? ನನ್ನ ಮಗಳ ಜೀವನ ಹೀಗೆ ಮಾಡಿಬಿಟ್ಟ. ಭವನು ಮೂರಜಿನ ಬಸತ ಉಜಾರ. ನನ್ನ ಕುಟುಂಬ, ನನ್ನ ಮಗಳು ಕುಟುಂಬದಲ್ಲಿ ನಿಲ್ಲುವಕ್ಕೆ ಹೋದರೂ ಕೊನೆಯ ಸಮಯದಲ್ಲಿ ಮನೆಯನ್ನೇ ಸುಟ್ಟು ಹಾಕಿಬಿಟ್ಟ. ಕುಟುಂಬ ನಿಲ್ಲುವಕ್ಕೆ ಬಂದಿದೆ, ಆ ಸಮಯದಲ್ಲೇ ಕುಟುಂಬವೆಲ್ಲ ಚಿನ್ನ ಭಿನ್ನವಾಯಿತು. ಅಸವುಪದೇಶು ಮಹಿಜಿನ ದೀನ್ಹ
ಪಾರ್ವತಿಗೆ ಇಂಥ ಉಪದೇಶ ಮಾಡಿ ಹಠದಿಂದ ತಪಸ್ಸು ಮಾಡಿಸಿದ್ದನೇ, ಪ್ರತಿಜ್ಞೆ ಮಾಡಿಸಿದ, ತಪಸ್ಸು ಮಾಡಿಸಿದ್ದ. ಎಲ್ಲ ಮಾಡಿ ಮಗಳು, ಸಣ್ಣ ಮಗಳು, ಅವಳಿಗೇನು ಗೊತ್ತು ಪಾಪ, ಸಣ್ಣ ಮಗಳು, ಇನ್ನೂ ಅವಳಿಗೆ ಅನುಭವ ಇಲ್ಲ, ಬೆಳೆಯಲಿಲ್ಲ. ಮಗಳು ಬುದ್ಧಿ ಹಾಳು ಮಾಡಿಬಿಟ್ಟನ ಈ ನಾರದ. ಬೌರೇ ಬರಹಿಲಾಗಿ ತಪುಕೀನ, ಆ ಹುಚ್ಚಕ್ಕೋಸ್ಕರ ತಪಸ್ಸು ಮಾಡುವುದಾ? ಹುಚ್ಚಕ್ಕೋಸ್ಕರ ಯಾರಾದರೂ ತಪಸ್ಸು ಮಾಡ್ತಾರೆ? ಸೋಚಹು ಉನಕೆ ಮೋಹನ ಮಾಯ, ಅವನು ಹೇಗಿದ್ದಾನೆಂದರೆ ಉದಾಸೀನ, ಅವನಿಗೆ ಮೋಹ ಇಲ್ಲ, ಮಾಯ ಇಲ್ಲ. ಮೋಹ ಅಂದರೆ ಒಬ್ಬರ ಮೇಲೆ ಪ್ರೇಮ ಇಲ್ಲ ಅಲ್ಲವೇ? ಒಬ್ಬನ ಮೇಲೆ ಪ್ರೇಮ ಇಲ್ಲ, ಯಾವ ಶಕ್ತಿ ಇಲ್ಲ. ನ ಮೋಹನ ಮಾಯ. ಸಾಮಾನ್ಯವಾಗಿ ಜನರಿಗೆ ಅವಳನ್ನು ನೋಡಿ ಇವರನ್ನು ನೋಡಿ ಪ್ರೀತಿ ಇರುತ್ತದೆ. ಅವಳನ್ನು ನೋಡಿ ಪ್ರೇಮದಲ್ಲಿ ಬೀಳುದು. ಅವ್ರಿಗೆ ಪ್ರೇಮ ವಿಮ ಇಲ್ಲವೇ ಇಲ್ಲ. ಪ್ರೇಮ ದೋಮ ಯಾವುದೂ ಇಲ್ಲ. ಅವ್ರಿಗೆ ಯಾರನ್ನು ನೋಡಿದ್ರೆ ಯಾವ ಪ್ರೇಮ ಅನಿಸಲ್ಲ, ಸುಮ್ಮನೆ ಕೂತಿರ್ತಾನೆ. ಯಾರಾದರೂ ಸುಂದರನೇ, ಯಾವ ಸುಂದರವಿರಲಿ, ಯಾರನ್ನು ನೋಡಲ್ಲ, ಹೀಗೆ ಇರ್ತಾನೆ ತನ್ನ ಪಾಡಿಗೆ ತಾನು. ಅಯ್ಯೋ ಈ ಹುಚ್ಚನ್ನು ಹೇಗೆ ನೋಡಿ, ಅವನಿಗೆ ಪ್ರೇಮ ಇಲ್ಲ. ಅಲಂಕಾರ ಮೇಲೆ ಪ್ರೀತಿ ಇದ್ದರೆ ಗೊತ್ತಾಗ್ತದೆ ಅಲ್ಲವೇ? ಒಬ್ಬನು ಮದುವೆಗೆ ಬರುತ್ತಾ ಇದ್ದಾನೆ ಅಂದರೆ ಸ್ಪೆಷಲ್ ಮೇಕಪ್ ಮಾಡಿಕೊಂಡು ಬರಬೇಕೆ? ಅವ್ರಿಗೆ ಗೊತ್ತಿದ್ದು ಬೆಸ್ಟ್ ಮೇಕಪ್ ಅಂದರೆ ಬೂದಿ ಹಚ್ಕೊಂಡು ಬಂದ. ಅವನಿಗೆ ಬೆಸ್ಟ್ ಮೇಕಪ್ಪೇ ಹೀಗಿದೆ ಅಂದರೆ, ಮನೆಯಲ್ಲಿ ಮೇಕಪ್ ಇಲ್ಲ ಅಂದರೆ ಇನ್ನೇನು ಹಚ್ಕೊಳ್ತಾನೆ, ಕೆಸರು ಹಚ್ಕೊಳ್ತಾನೆ ಅಂದರೆ ಬೆಸ್ಟ್ ಮದುವೆಗೆ ಬೆಸ್ಟ್ ಅಲಂಕಾರ ಅಂದರೆ ಬೂದಿ ಹಚ್ಕೊಂಡ. ಈಗ ಏನೂ ಇಲ್ಲ ಅಂದರೆ ಇನ್ನೇನು ಮಾಡ್ತಾನೋ ಏನೋ. ಅಯ್ಯೋ ರಾಮ, ಇಂಥ ಹುಚ್ಚು. ಅದಕ್ಕೆ ಇವನು ಹುಚ್ಚಲ್ಲದಿದ್ದರೆ ಬುದ್ಧಿವಂತನ? ಅವನಿಗೆ ಮೋಹ ಇಲ್ಲ, ಆಸಕ್ತಿ ಇಲ್ಲ, ಪ್ರೇಮ ಇಲ್ಲ, ಏನೂ ಇಲ್ಲ. ಉದಾಸೀನ, ಎಲ್ಲಕ್ಕೆ ವೈರಾಗ್ಯ. ಧನುಧಾಮನ ಜಾಯ, ಅವನಿಗೆ ಹಣ ಇಲ್ಲ, ಮನೆ ಇಲ್ಲ, ಪತ್ನಿ ಇಲ್ಲ, ತಾಯಿ ತಂದೆ ಇಲ್ಲ, ಯಾರು ತಂಗಿ ಅಕ್ಕನೂ ಇಲ್ಲ ಯಾರಾದರೂ ಅಲ್ಲ. ಯಾರಾದರೂ ದತ್ತಪುತ್ರನಾಗಿದ್ದರೆ ದತ್ತ ತಾಯಿ ತಂದೆ, ಆದರೂ ದತ್ತ ತಗೊಂಡಿರುವ ತಾಯಿ ತಂದೆ ಅವರೂ ಇಲ್ಲ, ಯಾರೂ ಇಲ್ಲ ಅಂತವನು. ಯಾರೋ ಅನಾಥ, ಬೀದಿಯಲ್ಲಿ ಬೆಳೆದ ಅನಾಥ. ಅವನು ಬಂದ. ಪರಗರ ಗಾಲಕ ಲಾಜನ ಬೀರ ಬಾಂಜಕ್ಕೆ ಜಾನ ಪ್ರಸವ. ಅಯ್ಯೋ, ಈ ನಾರದನಿಗೇನು ಗೊತ್ತು? ನಾರದನಿಗೆ ಪ್ರೇಮ ಅಂದರೆ ಏನು ಗೊತ್ತು? ಅವ್ರಿಗೆ ಮದುವೆ ಆಯಿತಾ? ಅವನೇನು ಗೊತ್ತು? ನಾರದನಿಗೆ ಮದುವೆ ಆದರೆ ಗೊತ್ತಾಗ್ತಿತ್ತು ಪ್ರೇಮ ಅಂದ್ರೇನು, ಮದುವೆ ಅಂದರೇನು. ಅವನಿಗೇನು ಗೊತ್ತಿಲ್ಲ. ಇನ್ನೊಬ್ಬರಿಗೆ ಏನು ಉಪದೇಶ ಮಾಡ್ತಾನೆ, ಶಿವನು ಮಾಡ್ಕೊ ಅಂತ. ಅವನದೇನು ಹೋಗ್ತದೆ? ಅವ್ರಿಗೇನಾದರೂ ಹಣ ಲಾಸ್ ಆಗ್ತದೆ? ನಾರದನಿಗೇನಾದರೂ ಆಗ್ತದೆ? ಏನು ಗೊತ್ತಿಲ್ಲ. ಆ ಗೊತ್ತಿಲ್ಲದ ಅನುಭವವಿಲ್ಲ, ಏನಿಲ್ಲದ ಅದೇನು ಆ ಹುಚ್ಚು ಜನ ಬಂದು ನಮ್ಮ ಮಗಳನ್ನು ಹಾಳು ಮಾಡಿಬಿಟ್ಟ. ಉದಾಸೀನದನು ಧಾಮನಜ, ಅವರಿಗೆ ಮನೆ ಇಲ್ಲ, ಹಣ ಇಲ್ಲ. ಒಂದು ದಿವಸ ಆದರೆ ಒಂದು ರೂಪಾಯಿ ಸಂಪಾದನೆ ಮಾಡಿದ್ದನ. ಹೀಗೆ ಮಾತಾಡಿದರೆ ಯಾರು ₹1 ದಕ್ಷಿಣ ಕೊಡಲ್ಲ ನಾರದನಿಗೆ ಅಲ್ಲವೇ? ಹೇಗೆ ಮಾತಾಡೋದು, ಹೇಗೆ ದಕ್ಷಿಣ ಸಂಪಾದಿಸಬೇಕು, ಅದು ಬುದ್ಧಿ ಇಲ್ಲ. ಬಂದು ಏನೇನು ಹೇಳಿಬಿಟ್ಟು ನನ್ನ ಮಗಳನ್ನು ಹಾಳು ಮಾಡಿಬಿಟ್ಟ ಅಲ್ಲವೇ? ಉದಾಸೀನದನು ಧಾಮನ ಜಾಯ, ಪರಗರ ಗಾಲಕ ಲಾಜನ ಬೇರ. ಇನ್ನೊಬ್ಬರ ಮನೆ, ಇನ್ನೊಬ್ಬರ ಕುಟುಂಬ, ಮದುವೆ ಹಾಳು ಮಾಡುವುದಕ್ಕೆ ಅವನಿಗೆ ನಾಚಿಕೆನೇ ಇಲ್ಲ. ನಾಚಿಕೆ ಇಲ್ಲದವನು ಇನ್ನು ಧೈರ್ಯದಿಂದ ಹೇಳಿ ಹೋಗುತ್ತಾನೆ. ಬಾಂಜಕಿ ಜಾನ ಪ್ರಸವ ಕೈಪೀರ ಅಲ್ಲವೇ? ಏನು ವಂದ್ಯಕ್ಕೆ ಏನು ಹೇಳ್ತಾರೆ? ಬಾಂಜ ಅಂದರೆ ವಂದ್ಯಕ್ಕೆ ಏನು ಹೇಳ್ತಾರೆ? ಮಕ್ಕಳಿಲ್ಲದ ಸ್ತ್ರೀಗೆ ಏನು ಹೇಳ್ತಾರೆ? ಬಂಜೆ. ಅದೇ ಬಾಂಜ ಅಂತ ಹೇಳಿದ್ದೀನಲ್ಲ, ನೀವು ಹೇಳ್ತಾ ಇಲ್ಲ ಕನ್ನಡದಲ್ಲಿ. ಬಂಜಕ್ಕೆ ತನ್ನ ಏನು ಪ್ರಸವ ಪೀಡ ಏನು ಗೊತ್ತಾಗ್ತದೆ? ಈ ನಾರದನಿಗೆ ಮದುವೆ ಇಲ್ಲ, ಮಕ್ಕಳಿಲ್ಲ, ಕುಟುಂಬ ಇಲ್ಲ, ಸಂಪಾದನೆ ಇಲ್ಲ, ಏನಿಲ್ಲ, ಒಂದು ತಾಯಿ ಇಲ್ಲ, ತಂದೆ ಇಲ್ಲ, ಅವನಿಗೆ ಅಣ್ಣ ಅಕ್ಕ ತಮ್ಮಂದರು ಯಾರೂ ಇಲ್ಲ. ಅವ್ನಿಗೇನು ಗೊತ್ತು? ಪ್ರೇಮ ಏನು ಗೊತ್ತು? ಅವರು ದೂರವಾದರೆ ಆಗುವ ದುಃಖ ಏನು ಗೊತ್ತು? ಪ್ರೇಮ ಇದ್ದರೆ ಅವರು ದೂರವಾದರೆ ದುಃಖ ಗೊತ್ತು, ಅವ್ರಿಗೆ ಪ್ರೇಮ ಗೊತ್ತಿಲ್ಲ, ದುಃಖ ವಿರಹ ಗೊತ್ತಿಲ್ಲ. ಆ ನಾರದನಿಗೆ ಏನು ಗೊತ್ತು? ಏನು ಗೊತ್ತಿಲ್ಲ. ಅವನು ಬಂದು ನಮಗೆ ಉಪದೇಶ ಮಾಡೋದಾ? ಅಯ್ಯೋ, ನಾರದನಿಗೆ ನಾವು ಏನು ಅನ್ಯಾಯ ಮಾಡಿದ್ದೀವಿ? ನನ್ನ ಮಗಳನ್ನು ಬುದ್ಧಿ ಹಾಳು ಮಾಡಿಬಿಟ್ಟ. ಬಾಂಜಕಿ ಜಾನ ಪ್ರಸವ ಕೈಪೀರ ಜನನಿ ಬಿಕಲ ಬಿಲೋಕಿ ಭವಾನಿ. ಅಯ್ಯೋ, ತಾಯಿ ಇಷ್ಟು ಬೇಜಾರು ಮಾಡ್ಕೊಳ್ತಾರೆ ಎಂದು ನೋಡಿ ಪಾರ್ವತಿ ಸ್ವಲ್ಪ ಒಂದೆರಡು ಮಾತು ಉಪದೇಶ ಮಾಡ್ತಾನೆ. ಐ ಥಿಂಕ್ ಇವತ್ತು ಸಾಕು. ಪಾರ್ವತಿ ಸ್ವಲ್ಪ ಒಂದೆರಡು ಮಾತುಗಳು ಹೇಳ್ತಾರೆ. ಅಷ್ಟರಲ್ಲೇ ನಾರದ, ಮಿಕ್ಕ ಜನರು, ಸಪ್ತಋಷಿಗಳು ಎಲ್ಲರೂ ಬರ್ತಾರೆ. ಬಂದು ಮತ್ತೊಂದು ಸಲ ನಾರದ ಉಪದೇಶ ಮಾಡ್ತಾನೆ. ಆವಾಗ ಸಮಾಧಾನವಾಗ್ತದೆ. ಏನು ಉಪದೇಶ ಮಾಡ್ತಾನೆ ಮೊದಲು ನೋಡೋಣ ಅಲ್ಲ, ನಾಳೆ ಹೇಳೋಣ, ಇವತ್ತಲ್ಲ. ನಾರದ ಬರ್ತಾನೆ, ಉಪದೇಶವಾಗ್ತದೆ. ಈಗ ಉಪದೇಶವಾದ ನಂತರ ಇನ್ನೇನು? ಈಗ ಎಲ್ಲರಿಗೂ ಊಟ ಏನೇನು ಅರೇಂಜ್ಮೆಂಟ್ ಎಲ್ಲ ಏನೇನು ಬಡಿಸ್ತಾರೆ, ಏನು ಅದು ಮಾಡ್ತಾರೆ. ಅದಾದ ನಂತರ ಈಗ ಇನ್ನೇನು? ಮಂಟಪದಲ್ಲಿ ಕೂರಿಸುವುದು, ಮಂಗಳಸೂತ್ರ, ಪುಷ್ಪ ಎಲ್ಲ ಆಗುತ್ತದೆ. ಮದುವೆ ಆದರೆ ಮುಗಿಯುತ್ತದೆ, ಅಷ್ಟೇ, ಇನ್ನೇನಿಲ್ಲ. ಐ ಥಿಂಕ್ ನಾಳೆ ಮದುವೆನೇ ಮುಗಿಯಬಹುದು. ನಾಳೆ ಮುಗಿಸಿಬಿಡೋಣ. ನಾಳೆ ಮದುವೆ ಮುಗಿಸಿಬಿಟ್ರೆ ಎಲ್ಲರೂ ಮತ್ತೆ ಏನದು ತನ್ನ ವಾಹನಗಳನ್ನು ಹತ್ತಿಸಿ ಕೈಲಾಸಕ್ಕೆ ಕಳಿಸಿಬಿಡ್ತಾರೆ. ಇವರ ಪಾಡಿಗೆ ಇವರು, ಅವ್ರ ಪಾಡಿಗೆ ಅವರಿಗೆ. ಮದುವೆ ಆದ ನಂತರ ಅವರು ಕೈಲಾಸದಲ್ಲೇ ಇರ್ತಾರೆ. ಅಲ್ಲಿ ಪಾರ್ವತಿ ಶಿವ ಕೂತ್ಕೊಂಡು ನಿತ್ಯ ವೇದಾಂತ ಚರ್ಚಾ, ಭಕ್ತಿ ಚರ್ಚಾ ಮಾಡ್ತಾರೆ. ಪಾರ್ವತಿ ಪ್ರಶ್ನೆ ಮಾಡ್ತಾನೆ, ಶಿವ ರಾಮಾಯಣ ಉಪದೇಶ ಮಾಡುವುದು ಶುರು ಮಾಡ್ತಾನೆ.
ಅಲ್ಲಿಂದ ರಾಮಾಯಣ ಉಪದೇಶ. ರಾಮ ಅಂದರೆ ಯಾರು, ಅವತಾರ ಅಂದರೆ ಏನು, ಏಕೆ ಅವತರಿಸಿದ, ಅವತಾರ ಅಂದರೆ ಏನು, ಏಕೆ ಅವತಾರ ಆಗುತ್ತಾನೆ, ಪಾರ್ವತಿ ಪ್ರಶ್ನೆ ಮಾಡ್ತಾನೆ, ಶಿವ ಹೇಳ್ತಾನೆ. ರಾಮನ ಅವತಾರಕ್ಕೆ ಕಾರಣಗಳೆಷ್ಟು, ಕೆಲವು 3-4 ಕಥೆಗಳಿರುತ್ತವೆ, ಅವು ಕಥೆಗಳು ಹೇಳ್ತಾರೆ. ಆ ಕಥೆಗಳು ಇಂಥವು ಇಂಟ್ರೆಸ್ಟಿಂಗ್ ಇವೆ. ತುಳಸಿದಾಸು ಕಥೆ ಹೇಳುವುದಲ್ಲಿ ಸಿದ್ಧ, ತುಂಬ ಒಳ್ಳೆಯದು. ಬಗೆ ಬಗೆ ಕಥೆಗಳು ಹೇಳ್ತಾನೆ, 3-4 ಕಥೆಗಳು ಹೇಳ್ತಾನೆ. ಅವತಾರಕ್ಕೆ ಕಾರಣವೇನು ಎನ್ನುವುದು 1, 2, 3, 4 ಹೇಳ್ತಾನೆ. 3-4 ಕಥೆಗಳು ಹೇಳಿ ಈ ಕಾರಣದಿಂದ ವಿಷ್ಣು ಅವತರಿಸಿದ್ದಾನೆ ಎಂದು ಹೇಳಿ ಈ 4 ಕಾರಣಗಳು ಕಥೆಗಳು ಹೇಳಿದ ನಂತರ ಆವಾಗ ಅಯೋಧ್ಯದಲ್ಲಿ ಒಂದು ದಶರಥ ರಾಜನಿದ್ದಾನೆ ಎಲ್ಲ ಆವಾಗ ಶುರುವಾದ. ಇಷ್ಟುವರೆಗೂ ಇನ್ನೂ ಇದೆ. ಅಯೋಧ್ಯ ದಶರಥ ಕಥೆ ಶುರುವಾಗುವವರೆಗೂ ಇನ್ನೂ ಕೆಲವು ಇದೆ, ಸ್ವಲ್ಪ ಇದೆ ಅಲ್ಲವೇ. ಓಂ ಶಾಂತಿ ಶಾಂತಿ ಶಾಂತಿ.